ವಸ್ತುಗಳ ಪ್ರದರ್ಶನ ಹಾಗೂ ಕರಕುಶಲಕರ್ಮಿಗಳಿಗೆ ವಿಶೇಷವಾದ ವಿಚಾರಗೋಷ್ಠಿ ಕಾರ್ಯಕ್ರಮ ಕೊನೆಯ ಹಂತ ತಲುಪಿ ಸಮಾರಂಭಕ್ಕೆ ಅಡಿಯಾಗಿದ್ದೇವೆ. ಈ 3 ದಿವಸದ ಪ್ರದರ್ಶನ ಮತ್ತು ವಿಚಾರಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ಕುಶಲಕರ್ಮಿಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆ ಒದಗಿಸುವಂಥದ್ದು, ಹಣಕಾಸಿನ ಸೌಲಭ್ಯ ಏನಿದೆ ಅದರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಹಾಗೂ ತಮ್ಮ ಪಾರಂಪರಿಕ ಕಲೆಗೆ ನಾವೀನ್ಯತೆಯ ವಿನ್ಯಾಸಕ್ಕೆ ಬೇಕಾದ ಅವಶ್ಯಕತೆಯನ್ನು ಮನವರಿಕೆ ಮಾಡಿಕೊಡುವಂಥದ್ದು. ಈ 3 ವಿಚಾರಗಳ ಬಗ್ಗೆ ಮಹತ್ವವಾಗಿ ಈ ಪ್ರದರ್ಶನ ಮತ್ತು ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು ಬಹಳ ಯಶಸ್ವಿಯಾಗಿ ನಡೆಯಿತು. ಈಗ ಸಮಾರೋಪ ಸಮಾರಂಭದ ಹೊಸಿಲಲ್ಲಿದ್ದೇವೆ. ಈ ಸಮಾರೋಪ ಸಮಾರಂಭಕ್ಕೆ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಅತಿಥಿಗಳಾದ ಶ್ರೀಯುತ ತಿಪ್ಪೇಸ್ವಾಮಿಯವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹ ಅವರನ್ನು ಶ್ರೀಯುತ ಶ್ರೀಕಂಠದತ್ತ ಅವರು, ಲಘುದ್ಯೋಗ ಭಾರತಿಯ ಅಧ್ಯಕ್ಷರು, ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ರಾಘವೇಂದ್ರ ಕಾಗವಾಡ್ ಅವರು, ಕರ್ನಾಟಕ ಉತ್ತರ ಪ್ರಾಂತ ಕಾರ್ಯವಾಹ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವರನ್ನು ಶ್ರೀಯುತ ಶಿವಾನಂದ ಅವತಿಯವರು, ಲಘುದ್ಯೋಗ ಭಾರತೀಯ ಉಪಾಧ್ಯಕ್ಷರು, ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮಶಿಲ್ಪಿ ಪಾರಂಪರಿಕ ವಸ್ತು ಪ್ರದರ್ಶನ ಹಾಗೂ ವಿಚಾರಗೋಷ್ಠಿಗೆ ಆಗಮಿಸಿದಂಥ ಅತಿಥಿಗಳ ಪರಿಚಯವನ್ನು ಮತ್ತು ಗ್ರಾಮಶಿಲ್ಪಿಯ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆ ಮಾಡಬೇಕು ಅಂತ ಶ್ರೀಯುತ ಶಿವಾನಂದ ಅವತಿಯವರನ್ನು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶ್ರೀ ತಿಪ್ಪೇಸ್ವಾಮಿಯವರು ಮೂಲತಃ ಬೆಂಗಳೂರಿನ ಸ್ವಯಂ ಸೇವಕರು. KIDBಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯವಾಹರಾಗಿದ್ದರು. ಇನ್ನೊಬ್ಬ ಹಿರಿಯರು ಶ್ರೀಯುತ ರಾಘವೇಂದ್ರ ಕಾಗವಾಡ್ಜಿಯವರು. ಇವರು ಬೆಳಗಾವಿಯ ನಿವಾಸಿಗಳು. BSNLನಲ್ಲಿ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತದ ಪ್ರಾಂತ ಕಾರ್ಯವಾಹರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಛತ್ತೀಸ್ಗಢದ ಭಿಲಾಯ್ನಲ್ಲಿ ನಡೆದಂಥ ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗ್, ಲಘು ಉದ್ಯೋಗ ಭಾರತೀಯ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೀಟಿಂಗ್, ಅಲ್ಲಿಗೆ ನನಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಹೋದಾಗ T. ಶ್ರೀನಿವಾಸನ್ ಅವರು, HVS ಕೃಷ್ಣ ಅವರು ನ್ಯಾಷನಲ್ ಪಾಸ್ಟ್ ಪ್ರೆಸಿಡೆಂಟ್, ಇಬ್ಬರು ನನಗೆ ಹೇಳಿದ್ದಂದ್ರೆ, ಲಘು ಉದ್ಯೋಗ ಭಾರತಿ ಬರೀ MSME ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಕಾಗೋದಿಲ್ಲ, ಇನ್ನೂ ಕೆಳಮಟ್ಟದಲ್ಲಿ ಕೆಲಸ ಮಾಡಬೇಕು, ಗ್ರಾಸ್ ರೂಟ್ನಲ್ಲಿ ಇಳಿಯಬೇಕು, ಹಳ್ಳಿಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಬೆಳೆಸಬೇಕು, ನಮ್ಮ ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತ ಹೇಳಿದರು. ಆಮೇಲೆ ಹುಬ್ಬಳ್ಳಿಯಲ್ಲಿ ಒಂದೆರಡು ಬೈಠಕ್ ಆದರೂ ಸ್ವಲ್ಪ ಸಮಯವಾಗಿತ್ತು. ಕಳೆದ ಜೂನ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಜನೆ ಮಾಡಿಕೊಂಡೆವು. ನಂತರ ಕರೋನಾ ಬಂದು ಅದನ್ನು ಮುಂದೆ ಹಾಕಬೇಕಾಯ್ತು. 5-6 ತಿಂಗಳ ಹಿಂದೆ ಶ್ರೀ ಸುಧಾಕರ್ಜಿ ನಮಗೆ ಹೇಳಿದರು, ಲಘು ಉದ್ಯೋಗ ಭಾರತೀಯ ಗ್ರಾಮಶಿಲ್ಪಿಯ ಕಾರ್ಯಕ್ರಮ ಮಾಡೋಣ ಎಂದರು. ಬಲವಾಗಿ ಹಿಂದೆ ನಿಂತರು. ನಮ್ಮ ಸರ್ವೆ ಪ್ರಾರಂಭ ಆಯಿತು. 2-3 ಬ್ರೇಕ್ಗಳಾದವು. ಕರೋನಾ ಮತ್ತು ವ್ಯವಸ್ಥೆಯಿಂದ ಸ್ವಲ್ಪ ಬ್ರೇಕ್ಸ್ ಆದವು. ಮತ್ತು ನಮ್ಮೆಲ್ಲರ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಲಘು ಉದ್ಯೋಗ ಭಾರತಿ ಮತ್ತು ಪರಿವಾರ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಿದೆವು. 14 ಜಿಲ್ಲೆಗಳಲ್ಲಿ ನಮ್ಮ ಸರ್ವೆ ಪ್ರಾರಂಭ ಆಯಿತು. 200-300 ಗ್ರಾಮಶಿಲ್ಪಿಗಳನ್ನು ಹುಡುಕಿ ರಿಜಿಸ್ಟ್ರೇಷನ್ ಮಾಡಿಕೊಂಡೆವು. ನಾವು ನಮ್ಮ ಸರ್ವೆ ಮಾಡಿದಂಥ ಒಂದು ಕೌಶಲ್ಯವನ್ನು
ಕ್ಯಾಟಗರೈಸ್ ಮಾಡಿದಾಗ 10 ಕ್ಯಾಟಗರಿ ನಮಗೆ ಸಿಕ್ಕು. ಅದೆಲ್ಲ 10 ಕ್ಯಾಟಗರಿಯನ್ನು ಕ್ಯಾಟಗರೈಸ್ ಮಾಡಲಿಲ್ಲ, ಎಲ್ಲ ಮಿಕ್ಸ್ ಮಾಡಿ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಬರುವಂಗೆ ಇಲ್ಲಿ ನಿಯೋಜಿಸಿದ್ದೇವೆ. ಪ್ರತಿ ಕ್ಯಾಟಗರಿಯಲ್ಲಿ ಒಂದು 10 ಆರ್ಟಿಸನ್ಸನ್ನು ಹುಡುಕಿ ಅದರಲ್ಲಿ ಹೆಚ್ಚಿಗಿದ್ದರೂ ಸಹ ನಾವು ಅದರಲ್ಲಿ ಆಯ್ದು ಕೆಲವೊಂದು ಪ್ರತಿಷ್ಠಿತ ಆರ್ಟಿಸನ್ಸನ್ನು ಕರಕುಶಲ ಕರ್ಮಿಗಳನ್ನು ಹುಡುಕಿ ಅವರನ್ನು ಇಲ್ಲಿ ನಿಯೋಜನೆ ಮಾಡಿದ್ದೇವೆ. ಪ್ರತಿಯೊಬ್ಬರು ಅವ್ರ ಹತ್ರ ಒಂದು ವಿಶೇಷ ಇದೆ, ವಿಶೇಷ ಕಲೆ ಇದೆ, ವಿಶೇಷ ಅವ್ರು ಮಾಡುವಂಥ ಉತ್ಪಾದನೆ ಬೇರೆಯೇ ಇದೆ, ಬಹಳಷ್ಟು ವಿಶೇಷಗಳಿದೆ. ಆ ವಿಶೇಷವನ್ನು ಹುಡುಕಿ ನಾವು ಇಲ್ಲಿ ತಂದು ಆಯೋಜನೆ ಮಾಡಿದ್ದೆವು. ನೀವೆಲ್ಲ ಅಲ್ಲಿ ಹೋದವರು ಆ ವಿಶೇಷವನ್ನು ಹುಡುಕಬೇಕು ಮತ್ತು ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನಿಸ್ತದೆ. ಇದರಲ್ಲಿ ಒಂದು ಫುಡ್ ಕೋರ್ಟನ್ನು ಮಾಡಿದ್ದೇವೆ. ಬೇಕಾದ ಇಲ್ಲಿ ಭಾಳಷ್ಟು ಜನ ವಿಸಿಟರ್ಸ್ ಬರ್ತಾರೆ, ಅವರಿಗೆ ಫುಡ್ ಕೋರ್ಟು ಬೇಕಾಗ್ತದೆ, ಅದಕ್ಕೆ ಒಂದು ಆಹಾರದ ಸಹಾಯ ಬೇಕಾಗ್ತದೆ ಮತ್ತು ಅದು ನಾರ್ತ್ ಕರ್ನಾಟಕದ ಸ್ಟೈಲ್ನಲ್ಲೇ ಆಗಬೇಕು ಅಂತ ಫುಡ್ ಕೋರ್ಟ್ ಭಾಳ ವಿಶೇಷವಾಗಿ ಮಾಡಿದೆವು. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಫೈನಲಿ ಒಂದು ಫುಡ್ ಕೋರ್ಟ್ ಆಯಿತು. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಅಂದರೆ ಅದು ನಾವು ಏನು ಪ್ಲ್ಯಾನ್ ಮಾಡಿದ್ದೋ ಅದಕ್ಕಿಂತ ಹೆಚ್ಚಿಗೆ ಆಗಲಿಲ್ಲ, ಆ ಲೆವೆಲಿಗೆ ಬಂತು. ಅದೇ ಟೈಮ್ದಲ್ಲಿ ಇದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಂಥ ದಿವ್ಯ ಸ್ವಾಮೀಜಿ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನು ಭೇಟಿಯಾದೆವು. ಅವರಿಗೆ ನಮ್ಮ ವಿಚಾರವನ್ನು ಹಿಡಿದಾಗ ಅವ್ರು ತುಂಬ ಖುಷಿಯಾದರು. ಹಾಗೆ ಅವರು ನಮ್ಮೊಂದಿಗೆ ಇರಲಿಕ್ಕೆ ಮತ್ತು ನಮ್ಮದು ಕೈ ಜೋಡಿಸ್ಲಿಕ್ಕೆ ಇದೊಂದೇ ಕೆಲಸಕ್ಕೆಲ್ಲ ಇನ್ನು ಮುಂದಾದರೂ ನಾವು ಪರ್ಮನೆಂಟಾಗಿ ನಾವು ಅಸೋಸಿಯೇಟ್ ಆಗಿ ಕೆಲಸ ಮಾಡೋಣ ಅಂಥೇಳಿ ಒಂದು ಖುಷಿಯಿಂದ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಒಪ್ಕೊಂಡ್ರು. ಅವರ ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದನೂ ಮಾಡಿದರು. ಕೆಲವು ಅಡೆತಡೆಗಳಿಗೂ ಬಂದವು. ಕೋವಿಡ್ ಆಯಿತು, ವ್ಯವಸ್ಥೆ ಆಯಿತು, ಬಟ್ KSRTCಯ ಸ್ಟ್ರೈಕ್ ಆಗಿರ್ಬೋದು, ಮಳೆ ಆಗಿರ್ಬೋದು, ಈಗ ಹಲವಾರು ಸಣ್ಣ ಅಡೆತಡೆಗಳು ಬಂದರೂ ಅವನ್ನೆಲ್ಲ ಎದುರಿಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಪೂರ್ಣ ಹಂತಕ್ಕೆ ಬಂದಿದ್ದೆವು. ಇದಕ್ಕೆ ಇರುವಂಥ ಸ್ಪಂದನೆ ಅಂದರೆ ನನಗನ್ಸುತ್ತೆ ಈ ಕಾರ್ಯಕ್ರಮ ಒಂದು ಈಶ್ವರೀಯ ಕಾರ್ಯಕ್ರಮ ಅನಿಸುತ್ತೆ. ಆ ಭಗವಂತನ ಆಶೀರ್ವಾದ ಮತ್ತು ತಾಯಿ ಭಾರತ ಮಾತೆಯ ಒಂದು ಅನುಗ್ರಹದಿಂದ ಮತ್ತು ಹಿರಿಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಎಲ್ಲೆಲ್ಲಿ ನಾವು ಸರ್ವೆಗೆ ಹೋಗಿದ್ದೆವೋ, ಎಲ್ಲೆಲ್ಲಿ ಆರ್ಟಿಸನ್ ಮನೆಗಳು ಹೋಗಿದ್ದೆವೋ, ಅಲ್ಲೆಲ್ಲ ನಮ್ಗೆ ಒಳ್ಳೆಯ ಒಂದು ಆಧಾರ ಸಿಕ್ತು. ಅಂದರೆ ಒಂದು ಗುಡ್ ರೆಸ್ಪೆಕ್ಟ್, ನಮಗೆ ಒಳ್ಳೆ ಗುಡ್ ರೆಸ್ಪೆಕ್ಟ್ ಸಿಕ್ತು. ಅವರು ಹೇಳಿದ್ದಂದರೆ ಅರೆ ಇದು ತುಂಬ ಚೆನ್ನಾಗಿರೋ ಕೆಲಸ, ಇದು ನೀವು ಮಾಡ್ತಾಯಿದ್ರಿ ಅಂದರೆ ಒಳ್ಳೇದು ಅಂತೇಳಿ ಭಾಳ ನಮಗೆ ಅಪ್ರಿಸಿಯೇಷನ್ ಎಲ್ಲಿ ಹೋದೆಲ್ಲ ಸಿಕ್ತು. ಯಾವುದು ಒಂದು ಊರಲ್ಲಿ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಮಗೆ ಒಂದು ಆದರ ಆತಿಥ್ಯ ಸಿಕ್ತು. ಇದಕ್ಕೆ ಹೋದಾಗ ಅದೊಂದು ಸರ್ವೆ ನಮಗೆ ಇನ್ಸ್ಪಿರೇಷನ್ ಆಯಿತು. ಮತ್ತು ಇದೇ ವಿಷಯವನ್ನು ನಾವು ಎಲ್ಲೆಲ್ಲಿ ಮೆನ್ಷನ್ ಮಾಡ್ತೇವೋ, ಇದನ್ನು ಮಾಡ್ತೇವೋ ಅಂತ ಹೇಳ್ತೇವೋ, ಅವರೆಲ್ಲರೂ ನಮ್ಗೆ ಒಂದು ಪ್ರೋತ್ಸಾಹ ಮಾಡ್ತಾಯಿದ್ರು, ಇದು ಭಾಳ ಚೆನ್ನಾಗಿದೆ ಕೆಲಸ, ನೀವು ಮಾಡಬೇಕು ಅಂತ. ಅದೇ ರೀತಿ ಆರ್ಟಿಸನ್ಸು ಅದೇ ಹೇಳ್ತಾಯಿದ್ರು, ಬೇರೆ ಯಾರಿಗೆ ಹೇಳಿದ್ರು ಅವರು ಅದನ್ನೇ ಹೇಳ್ತಾಯಿದ್ರು. ಇಲ್ಲಿ ಬಂದಂಥ ವಾಕಿನ್ ವಿಸಿಟರ್ಸ್ ಅದಲ್ಲ, ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಈ ಕುಶಲಕರ್ಮಿಗಳು ನಮ್ಮ ಒಂದು ಕರೆಗೆ ಹೋಗೊಟ್ಟು ಎಂಥ ಕಷ್ಟ ಬಂದ್ರೂ ಅವರು ತಯಾರಾಗಿ ಬಂದರು. ಅದು ಒಂದು ತುಂಬ ಹೆಮ್ಮೆಯ ಕೆಲಸ. ಅಂದರೆ ಲಾಸ್ಟಿಗೆ ಬಸ್ ಇರಲಿಲ್ಲ, ಟೈಮಿಗೆ ಬರಲಿಕ್ಕೆ ಟ್ರೈನ್ ಇರಲಿಲ್ಲ, ಹೇಗೆ ಬರಬೇಕು ಅಂತ ಭಾಳ ಕಷ್ಟ ಆಯಿತು. ರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಬಂದರು. ಇಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್. ಅವ್ರು ಬಂದದ್ದು ನೋಡಿದರೆ, ಅವ್ರು ಕಷ್ಟಪಟ್ಟದ್ದು ನೋಡಿದರೆ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗ್ತಾಯಿತ್ತು. ಅದರಲ್ಲಿ ಈ 2.5 ದಿವಸದಲ್ಲಿ ಇನ್ಸ್ಪಿರೇಷನ್ ನಮ್ಮ ಹುಬ್ಬಳ್ಳಿ ಜನರಿಂದಲೂ ಸಿಕ್ಕಿದೆ. ಅಜ್ಮಾಸ್ ನಮ್ಮ ಫುಟ್ಫಾಲ್ ಮೋರ್ ದ್ಯಾನ್ 20,000 ಇದೆ. ನಾನು ಅಪ್ರಾಕ್ಸಿಮೇಟ್ ಚೆಕ್ ಮಾಡಿ ನೋಡಿದಾಗ ಅದು ಅಷ್ಟಿದೆ. ಈ ಕಾರ್ಯಕ್ರಮದ ಪ್ರತಿ ವರ್ಷವೂ ಮಾಡಬೇಕು ಅಂತ ಸ್ವಾಮೀಜಿ ಹೇಳಿದರು. ಮತ್ತು ಈ ಕಾರ್ಯಕ್ರಮದ ಪ್ರತಿ ಭಾಗದಲ್ಲಿ ಪ್ರತಿ ಒಂದು ನಮ್ಮ ಆರ್ಟಿಸನ್ಸು ಭಾಳ ಉತ್ಸುಕರಾಗಿದ್ದಾರೆ. ನಮ್ಮ ಹುಬ್ಬಳ್ಳಿ ಜನರು ಇದನ್ನು ಅದರಂತೆ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಕೆಲವೊಂದರಿಂದ
ರಾತ್ರಿ 9:30ವರೆಗೂ ಹೊರಗೆ ಹೋಗ್ರಿ ಅಂತ ಹೇಳಿದ್ರು ಹೋಗ್ತಾ ಇರಲಿಲ್ಲ. ಹತ್ರ ಕಡೆ 11 ಗಂಟೆವರೆಗೂ ಹೊರಗೆ ಆಗ್ತಾ ಇದ್ದೆವು. ಅಂಥ ಒಂದು ಜನರು ಬೆಳಗ್ಗೆ 9 ಗಂಟೆ ಬಂದರೆ ಇನ್ನೂ ತೆಗೆದಿಲ್ಲರಿ ಅಂತ ಹೇಳ್ತಾ ಇದ್ರು. ಇಟ್ ವಾಸ್ ಸೋ ಇನ್ಸ್ಪೈರಿಂಗ್. ಎಷ್ಟೊಂದು ಜನ ಬಂದು ಇದನ್ನು ಭಾಳ ಚೆನ್ನಾಗಿ ಪ್ರೋತ್ಸಾಹ ಮಾಡಿದರು. ಅಂದರೆ ಕೆಲವೊಂದು ಹೇಳಬೇಕಂತ ಹೇಳಿದ್ರೆ, ಕೆಲವರು ಹೇಳಿದರು ಪ್ರಿಂಟೆಡ್ ಸಾಡಿಗಳನ್ನ ಪರ್ಚೇಸ್ ಮಾಡಿದವರು ಹೇಳಿದರು, ಇದ್ರ ಬೆಲೆ 1500 ಕೊಟ್ಟು ನಾನು ತೊಗೊಂಡಿದ್ದೀನಿ. ಅವ್ರಿಗೆ ಹೇಳಿದ್ರಂತೆ ಇದು 1500 ತುಂಬ ಕಡಿಮೆ ಆಯಿತು, ನೀವು ಹೇಗೆ ಎಷ್ಟು ಕಡಿಮೆ ಬೆಲೆಗೆ ಮಾರ್ತೀರಿ ಅಂತ ಕೇಳಿದಾಗ ಅವ್ರು ಹೇಳಿದರು, ಅವ್ರಿಗೆ ಹೇಳಿದ್ದು ನಮಗೆ ಹೇಳಿದ್ದು ರಿಪೋರ್ಟ್ ಬಂದಿರೋದಂದರೆ, ಇಲ್ಲ ಇಲ್ಲಿ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಯಾವುದೂ ಚಾರ್ಜ್ ಇಲ್ಲ, ಇರ್ಲಿಕ್ಕೆ ವ್ಯವಸ್ಥೆ, ಊಟಕ್ಕೆಲ್ಲನೂ ವ್ಯವಸ್ಥೆ ಇದೆ, ಮತ್ತು ನಾವು ಯಾಕೆ ಹೆಚ್ಚಿಗೆ ಮಾಡಬೇಕು ಅಂತ ತಿಳ್ಕೊಂಡು 25% ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅಂತ ನನಗೆ ವಿಸಿಟರ್ಸ್ ಹೇಳ್ತಾಯಿದ್ರು. ಹೀಗೆ ನೋಡಿ ಇದನ್ನು ತೊಗೊಂಡಿದ್ದೀನಿ, ಇದ್ರ ಬೆಲೆ ಇಷ್ಟು ಕಡಿಮೆ ಆಗಿದೆ, ಇಲ್ಲಿ ತುಂಬ ಕಡಿಮೆ ಇದೆ ಅಂತ ತಿಳ್ಕೊಂಡು ಅದು ಹೇಳ್ತಾಯಿದ್ರು. ಅದರ ಒಂದು ರಿಸಲ್ಟ್ನಿಂದ ಒಂದು 30-50 ಲಕ್ಷವರೆಗೂ ನಮ್ಮದು ವ್ಯಾಪಾರ ಇಲ್ಲಿ ಆಗಿರಬೇಕು ಅಂತ ಅನಿಸುತ್ತೆ ನನಗೆ. ಅಂದ್ರೆ ಅಜ್ಮಾಸ್ ಒಂದು ಎಸ್ಟಿಮೇಟ್ ಮಾಡಿದ್ರೆ ಇದು ಒಂದು ನನಗೆ ಬಂತು. ಮೊನ್ನೆ ಸ್ವಾಮೀಜಿಯವರು ಹೇಳಿದ್ದು, ಇವರೆಲ್ಲ ಬಂದಂಥ ಆರ್ಟಿಸನ್ಸ್ ಇದ್ದಾರಲ್ವ, ಅವರು ನಮ್ಮ ಸಮಾಜದಲ್ಲಿ ನಿಜವಾದ ಮಾಲಕರು. ನಾನು ವಾಪಸ್ ಹೇಳ್ತಾ ಇದ್ದೀನಿ ಅದನ್ನು, ಅವರೇ ನಿಜವಾದ ಮಾಲಕರು. ಆದರೆ ನಾವೆಲ್ಲ ಹುಡುಕ್ತಾ ಹೊರಟಿದ್ದೇವಲ್ಲ, IAS ಅಂತೇಳಿ ಅಥವಾ MNC ಜಾಬ್ಸು ಅಂತ ಹುಡುಕ್ತಾ ಹೊರಟಿದ್ದೇವಲ್ಲ, ನಾವೆಲ್ಲ ನೌಕರಿ ಮಾಡ್ಲಿಕ್ಕೆ ಹೊರಟಿದ್ದೆವು, ಒಂದು ಕ್ಲರ್ಕ್ ಆಗ್ಲಿಕ್ಕೆ ಹೊರಟಿದ್ದೆವು. ಅದನ್ನು ಮಾಡಬೇಡ್ರಿ, ಅದಕ್ಕಿಂತ ಗ್ರೇಟ್ ಅಂದರೆ ಇದೇ ಕೆಲಸ, ಇವ್ರು ಮಾಡೋ ಕೆಲಸ, ಅವರೇ ನಿಜವಾದ ಓನರ್ಸು, ಮಿಕ್ಕಿದರೆಲ್ಲ ನಾವೆಲ್ಲ ಕೆಲಸ ಮಾಡೋರು ಅಂತ ಹೇಳಿದರು. ಅದಕ್ಕೆ ಅವರನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ಅವರು ಒತ್ತಿ ಹೇಳಿದರು, ಇನ್ನೊಬ್ರಿಗೂ ಹೇಳಿಸಿದರು. ಅದು ಒಂದು ಇನ್ಸ್ಪಿರೇಷನ್ ಇತ್ತು ನಮಗೆ. ಇಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಬಾರ್ಡಿಂದಾಯಿತು ಮತ್ತು ಮಹಿಳಾ ಇಲಾಖೆಯಿಂದಾಯಿತು ಮತ್ತು ನಮ್ಮವ್ರೂ ತುಂಬ ಜಾಸ್ತಿ ಮಹಿಳೆಯರ ಪಾರ್ಟಿಸಿಪೇಷನ್ ಇದೆ. ಈವನ್ ಕಿನ್ನಾಳದಲ್ಲಾದ್ರೂ ರಾತ್ರಿ ಬಂದ್ರೂ ಸಹ ಸುಮಾರು ಜನ ಮಹಿಳೆಯರು ಬಂದಿದ್ದಾರೆ. 1-2 ಅಷ್ಟೇ ಗಂಡ್ಮಕ್ಳು, 12 ಜನರಲ್ಲಿ ಬರೀ 1-2 ಅಷ್ಟೇ ಗಂಡ್ಮಕ್ಳು ಬಂದಿದ್ದಾರೆ, ಮಿಕ್ಕಿದ್ರೆಲ್ಲರೂ ಮಹಿಳೆಯರು ಬಂದಿದ್ದಾರೆ, ವಯಸ್ಸಾದವರು ಇದ್ದಾರೆ. ಆ್ಯಂಡ್ ರಿಯಲಿ ಅವ್ರದ್ದು ವರ್ಕ್ ಮಾತ್ರ ಇನ್ಸ್ಪೈರಿಂಗ್ ಇದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಕೆಲವೊಂದು ಬಂದಿದ್ದಾರೆ, ಆದರೆ ಇಲ್ಲಿ ಬಂದರೂ ಕೆಲಸ ಮಾಡ್ತಾಯಿದ್ರು, ಪೇಂಟು ಮಾಡ್ತಾಯಿದ್ರು. ನಿಜ ಅದು ಒಂದು ಇಟ್ ಇಸ್ ಎ ಗುಡ್ ಶೋ. ಇದಕ್ಕೆ ಪ್ರಭಾವಿತದ ಅಂದರೆ ಇನ್ನೊಂದು ಕೆಲವೊಂದಂದರೆ, ಇವತ್ತಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ನಲ್ಲಿ ಹೇಳ್ತಾಯಿದ್ರು, ಒಂದು 60-70 ಜನ ಬಂದು ಹೇಳಿದ್ದಾರೆ, ನಮಗೂ ಎನ್ಕ್ವೈರಿ ಫಾರ್ಮ್ ಕೊಡಿ, ನಮಗೂ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಕೊಡಿ, ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನಮಗೂ ನೆಕ್ಸ್ಟ್ ಟೈಮ್ ಕರೀರಿ, ಇದು ಬರಲೇಬೇಕು ನಾವು ಇದನ್ನು ಅಂತ ಹೇಳ್ಕೊಂಡು ಇವತ್ತು 60-70 ಜನ ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಫಾರ್ಮ್ ತೊಗೊಂಡೋಗಿದ್ದಾರೆ ಅಲ್ಲಿ. ಇನ್ನೊಂದು 9ನೇ ತಾರೀಕಿನ ದಿವಸ ಓಪನಿಂಗ್ ಆದಾಗ ಒಂದೇ ತಾಸಿನಲ್ಲಿ ನಂದು 10,000 ಸೇಲ್ಸ್ ಆಗಿದೆ ಅಂತ ಇಲ್ಲಿ ಪಕ್ಕದವರೊಬ್ಬರು ಹೇಳಿದರು. ನಂದು ಒಂದೇ ತಾಸಿನಲ್ಲಿ 10,000 ಸೇಲ್ಸ್ ಆಗಿದೆ ಅಂತ ಒಬ್ಬರು ಹೇಳಿದರು. ಕೆಲವರು ಹೇಳಿದರು ಒಂದೇ ದಿವಸನೇ ನಮ್ಮ ಸಾಮಾನೆಲ್ಲ ಖಾಲಿ ಆಗ್ಬೋದು ಅಂತ ಹೇಳಿದರು. ಭಾಳಷ್ಟು ಜನರದು ಅವ್ರು ತಂದಂಥ ಸಾಮಾನುಗಳೆಲ್ಲ 2ನೇ ದಿವಸ ತುಂಬ ಕಡಿಮೆ ಆಗಿದ್ದು, ಅವರು ಸೇಲ್ಸ್ ಮಾಡಲಿಕ್ಕೆ ಸಾಮಾನುಗಳೇ ಇರಲಿಲ್ಲ. ಯಾಕಂದರೆ ಬಸ್ ಇಲ್ಲಾರ್ದಕ್ಕಾಗಿ ವಾಪಸ್ ರೀಫಿಲ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿಯೊಬ್ಬರು ಹೇಳಿದ್ದು ಈ ಸ್ಟಾಲ್ಗಳು ತುಂಬ ಚೆನ್ನಾಗಿದೆ, ಅರೇಂಜ್ಮೆಂಟ್ ಚೆನ್ನಾಗಿದೆ ಮತ್ತು ಇದು ಬೆಂಗಳೂರು ಎಕ್ಸಿಬಿಷನ್ ಲೆವೆಲ್ ಇದೆ ಅಂತ ತುಂಬ ಜನರು ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೆವು. ಊಟದ ವ್ಯವಸ್ಥೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಸುಮಾರು ಜನ ಇದೆ. ಇನ್ಫ್ಯಾಕ್ಟ್ ನಾನು ಹೇಳೋ ಬದಲು ಅವ್ರ ಕಡೆ ಹೇಳಿಸೋದು ಒಳ್ಳೆಯದಿತ್ತು, ಬಟ್ ಆ ಅರೇಂಜ್ಮೆಂಟ್ ನಾವು ಮಾಡಲಿಲ್ಲ ಇಲ್ಲ ಅಷ್ಟೇ. ಮೊನ್ನೆ ಶಶಿಕಲಾ ಜೊಲ್ಲೆ ಅವರು ಅವ್ರ ಭಾಷಣದಲ್ಲಿ ತುಂಬ ಪ್ರೋತ್ಸಾಹಿತವಾಗಿತ್ತು. ಅಂದರೆ ಇಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಇತ್ತು ಅವ್ರದ್ದು, ಮೇಡಮ್ ಅವ್ರ ಒಂದು ಭಾಷಣ. ಇದರಿಂದ ಎಲ್ಲ ಜನರಿಗೂ ಪ್ರೋತ್ಸಾಹ ಆಯಿತು. ಮತ್ತು ಆ ದಿವಸ ಅಧ್ಯಕ್ಷ ವಹಿಸಿದ ಪ್ರಹ್ಲಾದ್ ಜೋಶಿಯವರು, ಶೆಟ್ಟರವರು ಮತ್ತು ನಿನ್ನೆ ಜಗದೀಶಿ ಭಾಷಣ ತುಂಬ ಚೆನ್ನಾಗಿತ್ತು ಅಂತ ಎಷ್ಟೋ ಜನ ನಾನು ಫೋನ್ ಮಾಡಿ ಹೇಳಿದರು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರಿ ನೀವು ಅಂತ ತಿಳ್ಕೊಂಡು. ಬಟ್ ಅದನ್ನು ಸ್ವಲ್ಪ ಅದರಲ್ಲಿ ಫೋಕಸ್ ಕಡಿಮೆ ಆಯಿತು ಅನಿಸುತ್ತೆ ನನಗೆ. ಯಾಕಂದರೆ ತುಂಬ ಅದನ್ನು ಭಾಳ ಜನ ಕೇಳಿಸ್ಬೇಕಾಗಿತ್ತು, ಆದರೆ ತುಂಬ ಕಡಿಮೆ ಜನ ಕೇಳಿದ್ದಾರೆ. ಇಟ್ ವಾಸ್ ರಿಯಲಿ ಎ ಗುಡ್ ಶೋ. ಬಟ್ ಓನ್ಲಿ ಥಿಂಗ್ ಇಸ್ ಐ ಹರ್ಡ್ ಇಟ್, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿತ್ತು. ಅದಕ್ಕೆ ನನಗೆ ಇನ್ನೊಂದು ಸಲ ಜಗದೀಶಿ ಬಂದಾಗ
ಭಾಳಷ್ಟು ಜನ ಮನೆ ಮನೆ ಕರ್ಕೊಂಡು ಹೋಗೋಣ, ಒಂದು ಚರ್ಚೆ ಕೂಡ ಮಾಡೋಣ, ಒಂದು ಚಾಯ್ ಪೇ ಚರ್ಚೆ ಅಂತ ಮಾಡೋಣ ರೀ. ಅವ್ರು ತುಂಬ ವೆರಿ ಇನ್ಸ್ಪೈರಿಂಗ್ ಪರ್ಸನ್ ಮತ್ತು ನಾಲೆಜಬಲ್ ಪರ್ಸನ್ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದ್ರು ಇದ್ರ ಬಗ್ಗೆ. ಒಂದು ಮುಕುಂದ್ ಅವ್ರ ಭಾಷಣ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ರಿಯಲಿ ಇನ್ಸ್ಪೈರಿಂಗ್ ಆಗಿತ್ತು. ಎಷ್ಟೋ ಜನ ಫೋನ್ ಮಾಡಿ ನನಗೆ ಶೇರ್ ಮಾಡಿ, ನಿನಗೆ ಶೇರ್ ಮಾಡಿದ್ದು ತುಂಬ ಇಟ್ ವಾಸ್ ರಿಯಲಿ ಗುಡ್ ಶೋ ಆಗಿತ್ತು. ಇದೆಲ್ಲ ಒಂದು ಇಫೆಕ್ಟ್ ಆದರೆ, ಎಕ್ಸಿಬಿಷನ್ ಒಂದು ಇಫೆಕ್ಟ್ ಆದರೆ, ಆಫ್ಟರ್ ಎಕ್ಸಿಬಿಷನ್ ಅನ್ನೋದು ಇನ್ನೊಂದು ಇಫೆಕ್ಟು. ಅದರಲ್ಲಿ ಏನೇನು ಮಾಡಿದೆವು ಅಂದರೆ, ಬಿಫೋರ್ ಎಕ್ಸಿಬಿಷನ್ನೇ ಒಂದು ಸರ್ವೆ ಮಾಡಿದೆವು. ಸರ್ವೆಗಳಲ್ಲಿ ಮಾಡಿದಾಗ ಅವ್ರದ್ದೊಂದು ಹ್ಯಾಂಡ್ ಬುಕ್ ಆಫ್ ಆರ್ಟಿಜನ್ಸ್ ಮಾಡಿದ್ದು ಸ್ವಾಮಿಗಳು ತುಂಬ ಅಪ್ರಿಷಿಯೇಟ್ ಮಾಡಿದೆವು. ಇಷ್ಟು ಬೇಗ ಮಾಡಿಬಿಟ್ರ ನೀವು ಅಂತ ಅವ್ರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ರಿಯಲಿ ಅಪ್ರಿಷಿಯೇಟ್ ಮಾಡಿದ್ರು ಅದನ್ನು. ಮತ್ತು ಸರ್ವೆ ವಿಡಿಯೋಗಳನ್ನು ಕಂಪೈಲ್ ಮಾಡಿ ಅದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೆವು. ಮತ್ತು ಇಲ್ಲಿ ಅಂದರೆ ಸರ್ವೆ ವಿಡಿಯೋಗಳು, ಮತ್ತು ಇಲ್ಲಿ ಎಕ್ಸಿಬಿಷನಲ್ಲಿ ಬಂದಂಥ ಆರ್ಟಿಸನ್ಸ್ ಪ್ರತಿಯೊಂದು ಸ್ಟಾಲ್ನಲ್ಲಿ ಹೋಗಿ 3 ನಿಮಿಷ ಅವ್ರದ್ದು ವಿಡಿಯೋಗಳನ್ನ ಮಾಡಿಕೊಂಡು ಅವ್ರದ್ದು ಇಂಟರ್ವ್ಯೂ ಮಾಡಿಕೊಂಡು ಅದನ್ನು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೆವು. ಅದು ರಿಯಲಿ ಇಟ್ ಇಸ್ ಗೋನ್ ಟು ಬಿ ಗ್ರೇಟ್ ವರ್ಕ್. ನಮ್ಮ ಭೋಜರಾಜ್ ಅವರು ಇಟ್ ಇಸ್ ರಿಯಲಿ ಗ್ರೇಟ್ ವರ್ಕ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಪ್ರೀ ಹ್ಯಾಂಡ್ ಬುಕ್ ಒಂದಾದರೆ ಪೋಸ್ಟ್ ಹ್ಯಾಂಡ್ ಬುಕ್ ಇನ್ನೊಂದು ಮಾಡಬೇಕು ಅನಿಸುತ್ತೆ. ಯಾಕಂದರೆ ಅದು ಎನ್ಕ್ವೈರೀಸ್ ಬಂದದ್ದು, ಅಲ್ಲಿ ಆದಂಥ ಫರ್ದರ್ ರಿಜಿಸ್ಟ್ರೇಷನ್ಸು ಅದೆಲ್ಲ ನೋಡಿದರೆ ನಾವು ಪೋಸ್ಟ್ ಹ್ಯಾಂಡ್ ಬುಕ್ ಒಂದು ಮಾಡಬೇಕು ಅನಿಸುತ್ತೆ. ಆರ್ಟಿಸನ್ಸ್ ಹ್ಯಾಂಡ್ ಬುಕ್ ಇನ್ನೊಂದು ಹ್ಯಾಂಡ್ ಬುಕ್ ಮಾಡಬೇಕು ಅನಿಸುತ್ತೆ. ಮೇ ಬಿ ಅದನ್ನೇ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಮಾಡ್ಬೋದು ಏನೋ ಅನಿಸುತ್ತೆ. ಆ್ಯಂಡ್ ವಿಡಿಯೋ ಡಾಕ್ಯುಮೆಂಟು ರೆಡಿ ಆಗ್ತದೆ ಅನಿಸುತ್ತೆ. ಅದರಲ್ಲಿ ಆರ್ಟಿಸನ್ ತುಂಬ ಹೆಲ್ಪ್ ಆಗೋದಂದರೆ ಈ ಸೇವಾ ಕಾರ್ಡನ್ನು ನಾವು ತುಂಬ ಆ್ಯಕ್ಟಿವೇಟ್ ಮಾಡಬೇಕು. ಬಲ್ಲಿ ಪ್ರೆಸೆಂಟೇಷನ್ ಆಯಿತು, ಅಲ್ಲಿ ಪ್ರತಿ ಸ್ಟಾಲಿಗೆ ಹೋಗಿ ಅವ್ರು ರಿಜಿಸ್ಟ್ರೇಷನ್ ಮಾಡೋ ಕೆಲಸ ಆಗಲಿಲ್ಲ ಅನಿಸುತ್ತೆ ನನಗೆ. ಅದನ್ನು ಅಟ್ಲೀಸ್ಟ್ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲ ಇನ್ಫಾರ್ಮೇಷನ್ ಇದೆ, ಯಾರು ಎಲ್ಲಿಂದ ಏನು ಪ್ರಾಡಕ್ಟು, ಅವ್ರದ್ದು ನಮ್ಮ ರೇಟಿಂಗು ಇದೆ. ಇವತ್ತು ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ರೇಟಿಂಗ್ ಮಾಡಿದ್ದಾರೆ 3 ಜನ ಕೂಡಿ. ಆ ರೇಟಿಂಗ್ ತೊಗೊಂಡು ಅಂಥವ್ರಿಗೆಲ್ಲ ನಾವು ಈ ಸೇವಾ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಮುಂದೆ ಜೋಡಿಸ್ಬೇಕು ಅನಿಸುತ್ತೆ. ಅದು ಕೆಲವೊಬ್ರದ್ದು ಈ ಸೇವಾ ಕಾರ್ಡ್ ಬೇಡ ಅಂತ ಅಂದ್ರೆ ದೇ ಆರ್ ಲಿಟ್ಲ್ ಹೈಯರ್ ಗ್ರೇಡ್ ಅಂತ ಹೇಳಿದರೆ ಮೇ ಬಿ ಕ್ಯಾನ್ ಬಿ ಟೇಕನ್ ಟು ದ ಲಘು ಉದ್ಯೋಗ ಭಾರತಿ ವೆಬ್ಸೈಟ್ಗೆ ತೊಗೊಂಡು ಹೋಗ್ಬೋದು ಅನಿಸುತ್ತೆ. ನನಗನ್ಸುತ್ತೆ ಈ ಎಕ್ಸಿಬಿಷನಿಂದ ಒಂದು ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಮಾಡಬೇಕಾದ ಹೋದಾಗ ಇದು ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೆವು. ಇಂಡಿಯಾದಲ್ಲೇ ಈ ಲೆವೆಲ್ ಮಾಡಿದ್ದು ಒಂದು ಫಸ್ಟ್ ಟೈಮ್ ಅನಿಸುತ್ತೆ. ಈ ಆರ್ಟಿಸನ್ ಕರಕುಶಲ ಕರ್ಮಿಗಳ ಒಂದು ಎಕ್ಸಿಬಿಷನ್ ಅಂದರೆ ನಮ್ಮ ಗ್ರಾಮ ಶಿಲ್ಪಿ ಅನ್ನೋದು ಹೆಸರಿನಲ್ಲಿ ಮಾಡಿದ್ದು ಇದು ಇಂಡಿಯಾದಲ್ಲೇ ಫಸ್ಟ್ ಅನಿಸುತ್ತೆ. ಓಕೆ, ಬೇರೆ ಕಡೆ ಮಾಡಿದ್ದಾರೆ, ಬಟ್ ತುಂಬ ಸಣ್ಣ ಲೆವೆಲಲ್ಲಿ ಮಾಡಿದ್ದಾರೆ. ಅದು ಈ ಲೆವೆಲ್ ಮಾಡಿದ್ದು ಇಟ್ ಇಸ್ ಸ್ಟ್ಯಾಂಡರ್ಡ್ ಆಗಿದೆ. ಇದೊಂದು ಬ್ರ್ಯಾಂಡ್ ಆಗಿದೆ. ಅದಕ್ಕಾಗಿ ಮಾಡಲಿಕ್ಕೆ ನಾವು ತುಂಬ ಕಷ್ಟ. ನಮ್ಮಲ್ಲಿ ಲಘು ಉದ್ಯೋಗ ಭಾರತಿ ಬೆಂಗಳೂರು ಅದೆಲ್ಲ ಫುಲ್ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಇಟ್ ಕ್ಯಾನ್ ಬಿ ಸ್ಟ್ಯಾಂಡರ್ಡೈಸ್ ಆರ್ ಇಟ್ ಕ್ಯಾನ್ ಬಿ ಫರ್ದರ್ ಟೇಕನ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಂದರೆ ಪ್ರತಿ ವರ್ಷ ಇದನ್ನು ಮಾಡಲಿಕ್ಕೆ ಆಗ್ತದೆ. ಇನ್ಫ್ಯಾಕ್ಟ್ ನಾನು ಇನ್ನೂ ಕೆಲವರು ಹೇಳಿದರು, ಇಲ್ಲ ಇದನ್ನು ಬೆಲ್ಗಾಮಲ್ಲಿ ಮಾಡೋದ ಡೇಟನ್ನು ಇವತ್ತೇ ಫಿಕ್ಸ್ ಮಾಡಿ ಡಿಕ್ಲೇರ್ ಮಾಡಿರಿ ಅಂತ. ಬಟ್ ಆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಬಟ್ ಮಾಡೋದು ಮಾತ್ರ ಗ್ಯಾರಂಟಿ, ಬಟ್ ಡೇಟ್ ಡಿಕ್ಲೇರ್ ಮಾಡಲಿಕ್ಕೆ ಆಗಲಿಲ್ಲ. ಮೇ ಬಿ ಕಾಗವಾಡ್ಜಿಯವರು ಅದನ್ನು ಡೇಟು ಫಿಕ್ಸ್ ಮಾಡಿ ಡಿಕ್ಲೇರ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನನಗೆ. ಇದ್ರ ಮುಂದೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಈ ಆರ್ಟಿಸನ್ಸನ್ನು ಆರ್ಗನೈಸ್ ಮಾಡೋದು ಹೇಗೆ, ಪ್ರತಿ ವರ್ಷ ಆರ್ಗನೈಸ್ ಮಾಡೋದು. ಮತ್ತು ಬರೀ ಆರ್ಟಿಸನ್ಸ್ ನಾವು ಬರೀ ಇಷ್ಟೇನಾ, ಈಗ ಬರೀ ಒಂದೇ ಎಕ್ಸಿಬಿಷನ್ 3 ದಿವಸದ ಎಕ್ಸಿಬಿಷನ್ ಅಷ್ಟೇನಾ, ಅವ್ರಿಗೆ ಫರ್ದರ್ ಹೆಲ್ಪ್ ಹೇಗೆ. ಒಂದು ಬಿಗ್ ಬಯರ್ಸ್ ಅಂತ ನಾವು ಇನ್ವೈಟ್ ಮಾಡಿದ್ದೆವು, ಸುಮಾರು ಜನ ಬಂದಿದ್ದರು. ಅವರು ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ, ಆರ್ಡರ್ಸ್ ಕೊಡ್ತಾ ಇದ್ದಾರೆ, ಅವ್ರದ್ದು ಡೀಟೇಲ್ಸ್ ತೊಗೊಂಡಿದ್ದಾರೆ, ಮುಂದೆ ಫರ್ದರ್ ಸರ್ವೇನೂ ಮಾಡ್ತಾಯಿದ್ದಾರೆ. ಅದು ಇಸ್ ಅ ಬಿಗ್ ವರ್ಕ್ ವಿಚ್ ಇಸ್ ಡನ್ ಆಲ್ರೆಡಿ. ಮೇ ಬಿ ಕೆಲವರು ಇಂಟ್ರೆಸ್ಟ್ ಒಂದು ಪ್ರಾಡಕ್ಟ್ನಲ್ಲಿ ಇದ್ದರೆ ಇನ್ನೊಬ್ರು ಇಂಟ್ರೆಸ್ಟ್ ಇನ್ನೊಂದರಲ್ಲಿ ಇರ್ತದೆ. ಬಟ್ ಅಲ್ಟಿಮೇಟ್ಲಿ ಭಾಳಷ್ಟು ಜನರಿಗೆ ನಮ್ಮದು ಈ ಬೈಯರ್ಸ್ ನೆಟ್ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಆರ್ಟಿಸನ್ಸ್ ಫರ್ದರ್ ನೆಟ್ವರ್ಕಿಂಗ್ ಮಾಡಲಿಕ್ಕೆ ಕೆಲವೊಂದು ಜೋನ್ದಿಂದ ಒಬ್ಬೊಬ್ಬರು ಕಾರ್ಯಕರ್ತರು ಅವ್ರ ಆರ್ಟಿಸನ್ಸೇ ಆಗಿರಬೇಕು. ಅವರು ಕಾರ್ಯಕರ್ತರನ್ನ ಹುಡುಕಿದೆವು, ಅವ್ರನ್ನ ಜೋಡಿಸ್ತಾ ಇದ್ದೆವು. ಜೋಡಿಸಿ ಪ್ರತಿ ತಿಂಗಳ ಅಥವಾ ಕ್ವಾರ್ಟರ್ಲಿ ಒಂದೊಂದು ಅಭ್ಯಾಸ ವರ್ಗ ಅಂತ ಮಾಡಿ ಮುಂದೆ ಇಂಥದ್ದೇ ಎಕ್ಸಿಬಿಷನ್ಗಳನ್ನು ಮೇ ಬಿ ಮಂತ್ಲಿ ಆಯಿತು ಅಥವಾ ಕ್ವಾರ್ಟರ್ಲಿ ಆಯಿತು, ಡಿಸ್ಟ್ರಿಕ್ಟ್ ವೈಸ್ ಆಯಿತು, ಮತ್ತು ಸಣ್ಣ ಲೆವೆಲಲ್ಲಿ ಬೇರೆಯವ್ರನ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ನಮ್ಮದು ಒಂದು ಮಾಡ್ಬೋದು ಅಂತ ಈ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಲಿಕ್ಕೆ ಒಂದು ಕೋರ್ ಗ್ರೂಪ್ ಮಾಡ್ತಾಯಿದ್ದೆವು. ಅದರಲ್ಲಿ ಒಂದು ಮೀಟಿಂಗ್ ಅಂತೂ ಆಗಿದೆ, ಹೇಗೆ ಮಾಡಬೇಕು ಅಂತ ಒಂದು ಬೈಠಕಾಗಿದೆ. ನೆಕ್ಸ್ಟ್ ಬೈಠಕ್ ಆಗ್ತದೆ ಮತ್ತು ಅದನ್ನು ಇದು ಫ್ಲೋ ಆಗ್ತದೆ. ಅಂದರೆ ಇಟ್ ಇಸ್ ಒಂದು ಸಿಸ್ಟಮ್ ಆಗ್ತದೆ, ಅದು ತಾನಾಗೆ ಮುಂದೆ ಹೋಗ್ತಾ ಇರ್ತದೆ. ಇದನ್ನು ಅವ್ರು ಮಾರ್ಕೆಟಿಂಗ್ ಜಾಸ್ತಿ ಮಾಡಲಿಕ್ಕೆ
ಇನ್ನೊಂದು ಎರಡು ಕೆಲಸ ಇದೆ. ಒಂದು ಸೆಕ್ಷನ್ 8 ಕಂಪ್ನಿ ಮಾಡಿ, ಪ್ರೊಡ್ಯೂಸರ್ ಕಂಪ್ನಿ ಮಾಡಿ, ಅದಕ್ಕೆ ಮಾರ್ಕೆಟ್ ಸಪೋರ್ಟು ಮತ್ತು ಪ್ರೊಡಕ್ಷನ್ ಸಪೋರ್ಟು ಎರಡೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ಅನ್ನೋದೊಂದು ವಿಚಾರ ಇದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೆವು. ಮತ್ತು ಒಂದು ನಿರಂತರ ಇಲ್ಲೊಂದು ಎಕ್ಸಿಬಿಷನ್ ಅಥವಾ ಒಂದು ಮ್ಯೂಸಿಯಂ ಥರ ಮಾಡಿ ಜನ ಎಲ್ಲ ಎನಿ ಟೈಮ್ ಗ್ರಾಮ ಶಿಲ್ಪಿ ಅಂದರೆ ಇಲ್ಲೊಂದಿದೆ, ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದು ಇಲ್ಲಿ ಬಂದವರೆಲ್ಲ ತುಂಬ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಎಲ್ಲ ಎಕ್ಸಿಬಿಷನಲ್ಲಿ ಹೇಗೆ ಅದರ ಎಕ್ಸಿಬಿಷನ್ಗಳು ಇರ್ತಾವೋ ಅದರಂಗೆ ಅಲ್ಲ. ಇದು ಇಸ್ ಆಲ್ಟುಗರ್ ಡಿಫ್ರೆಂಟ್ ಎಕ್ಸಿಬಿಷನ್. ಇದು ಎಲ್ಲ ಕಡೆ ಸಿಗೋದಿಲ್ಲ, ಎಲ್ಲೂ ಶಾಪಲ್ಲೂ ಸಿಗಲ್ಲ. ಇದು ವಿಶೇಷ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತುಂಬ ಜನ ಬರ್ತಾರೆ. ಮೇ ಬಿ ಇಟ್ ಶುಡ್ ಹ್ಯಾವ್ ಬಿನ್ ಟೇಕನ್ ಮಚ್ ಮೋರ್ ಗ್ರಾವಿಟಿ. ಬಟ್ ಅದು ಕೆಲವೊಂದು ಬಸ್ಸಿಂದು ಅದನ್ನು ತೊಂದರೆ ಆದ್ದರಿಂದ ಅದು ಆ ಒಂದು ಲೆವೆಲ್ಗೆ ಹೋಗಬೇಕಾಗಿತ್ತು, ಹೋಗ್ತದೆ ನೆಕ್ಸ್ಟ್ನಲ್ಲಿ. ಮ್ಯೂಸಿಯಮನ್ನು ಮಾಡುವಂಥದ್ದು ಮತ್ತು ಇದನ್ನು ಫರ್ದರ್ ಬೆಳೆಸುವಂಥ ಕೆಲಸ ನಾವು ಮಾಡ್ತೇವೆ. ಇದಕ್ಕೆ ನಮ್ಮ ಹಿರಿಯರ ಮತ್ತು ನಮ್ಮ ಪರಿವಾರದವರ ಸಹಕಾರ ಮತ್ತು ಸಹಾಯ ಯಾವಾಗಲೂ ಇದೆ. ಇದನ್ನು ಚೆನ್ನಾಗಿ ಮಾಡಲಿಕ್ಕೆ ತಮ್ಮೆಲ್ಲರದು ಸಹಾಯ ಇದೆ ಮತ್ತು ಸಹಕಾರನ ಇದೆ. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಹಕಾರ ಇದೆ. ಮತ್ತು ಮೂರು ಸೈಜ್ ಆರ್ಟಿಸನ್ಸು ಕೋಆರ್ಡಿನೇಟ್ ಆಗ್ತಾ ಇದ್ದಾರೆ. ಬಟ್ ಇವತ್ತಿನ ಅವ್ರದ್ದು ರೆಸ್ಪಾನ್ಸ್ ನೋಡಿದರೆ, ಒಂದು ಬಿಸ್ನೆಸ್ ರೆಸ್ಪಾನ್ಸ್ ಆಯಿತು, ಇನ್ನೊಂದು ಫೆಸಿಲಿಟಿ ರೆಸ್ಪಾನ್ಸ್ ಆಯಿತು, ಇನ್ನೊಂದು ಎಕ್ಸಿಬಿಷನ್ ರೆಸ್ಪಾನ್ಸ್ ಆಯಿತು. 3 ಡೈಮೆನ್ಷನಲ್ಲಿ ನಾವು ಸರ್ವೆ ಮಾಡಿದಾಗ ವಿ ರಿಲಿ ಗಾಟ್ ಎ ವೆರಿ ಗುಡ್ ರೆಸ್ಪಾನ್ಸ್. ಪ್ರತಿಯೊಂದು ಡೈಮೆನ್ಷನಲ್ಲೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅದು ಎಕ್ಸಿಬಿಷನ್ ಹೇಗೆ ಆದರೂ ಇಟ್ ವಾಸ್ ಇನ್ಸ್ಪೈರಿಂಗ್ ಫಾರ್ ಅಸ್. ಇದು ರೆಸ್ಪಾನ್ಸೇ ಒಂದು ಗ್ರೇಟ್ ಇನ್ಸ್ಪಿರೇಷನ್ ನಮಗೆಲ್ಲ. ಅಂದ್ರೆ ಯಾವುದ್ಯಾವುದೋ ಕಷ್ಟಗಳು ಬಂದ್ರೂ ಅದನ್ನು ನಾವು ಇದು ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಕ್ಕೆ ಒಂದು ಇನ್ಸ್ಪಿರೇಷನ್. ಬಟ್ ಓನ್ಲಿ ಥಿಂಗ್ ಈಸ್ ಇವ್ರಿಗೆ ಒಂದು ಮಾರ್ಕೆಟ್ ಕಲ್ಪನೆ ಮತ್ತು ಮಾರ್ಕೆಟ್ ಡೆವಲಪ್ ಮಾಡೋದು, ಮುಂದೆ ಹೇಗೆ ಅವ್ರನ್ನ ಕ್ಲಸ್ಟರ್ ಮಾಡೋದು, ಅವ್ರ ಬಿಸ್ನೆಸ್ಸನ್ನು ತುಂಬ ಹೈ ಲೆವೆಲ್ ತೊಗೊಂಡು ಹೋಗೋದು ಹೇಗೆ ಅನ್ನೋದು ಕೆಲವೊಂದು ಚಾಲೆಂಜಸ್ ಇದೆ. ಅದೆಲ್ಲ ನಾವು ಬೈಟೆಕಲ್ಲಿ ಡಿಸ್ಕಸ್ ಮಾಡಿದ್ದೆವು, ಒಂದು ಮಾಡ್ತಾಯಿದ್ದೆವು. ಮುಂದೆ ಅದನ್ನು ತೊಗೊಂಡು ಹೋಗ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಚಿತ್ರಣವನ್ನು ಸವಿವರವಾಗಿ ತಿಳಿಸಿದ್ದೀರಿ ಶ್ರೀಯುತ ಶಿವಾನಂದ ಅವತಿಯವರೇ, ಧನ್ಯವಾದಗಳು. ಆಗಮಿಸಿದ ಅತಿಥಿಗಳಿಗೆ ಗೌರವಾರ್ಪಣೆ. ಶ್ರೀಯುತ ರಾಘವೇಂದ್ರ ಕಾಗವಾಡ್ ಅವರಿಗೆ ನಮ್ಮ ಉಪಾಧ್ಯಕ್ಷರಾದಂತಹ ಶಿವಾನಂದ ಅವತಿಯವರಿಂದ ಗೌರವಾರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಆದರಣೀಯ ಹಿರಿಯರಾದ ತಿಪ್ಪೇಸ್ವಾಮಿಯವರೇ, ಪ್ರಾತಿನಿಧಿಕವಾಗಿ ವೇದಿಕೆಯನ್ನು ಲಘು ಉದ್ಯೋಗ ಭಾರತೀಯ ಟೀಮ್ ಕಡೆಯಿಂದ ಉಪಸ್ಥಿತರಿರುವಂತಹ ಶ್ರೀಯುತ ನಾರಾಯಣ ಪ್ರಸನ್ನ ಅವರೇ, ಶ್ರೀಕಂಠ ದತ್ಜಿಯವರೇ ಮತ್ತು ಮಾನ್ಯ ಶಿವಾನಂದ ಔಟಿಯವರೇ, ಯಾವುದೇ ಒಂದು ಕಾರ್ಯಕ್ರಮದ ಸಫಲತೆ ಅಥವಾ ಯಶಸ್ಸು ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದೊಳಗೆ ಎಷ್ಟು ಜನ ಇದ್ದಾರ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಆದರೆ ಈ 3 ದಿನದ ಗ್ರಾಮಶಿಲ್ಪಿ ಮೇಳ ಇದು ಅದಕ್ಕೊಂದು ಅಪವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಮಾರೋಪ ಕಾರ್ಯಕ್ರಮದೊಳಗೆ ಕಡಿಮೆ ಸಂಖ್ಯೆ ಇರುವುದೇ ಈ 3 ದಿನದ ಮೇಳದ ಯಶಸ್ಸಿಗೆ ಒಂದು ದ್ಯೋತಕ ಅಂತ ನನಗನ್ಸುತ್ತೆ. ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಸನ್ನಿಧಿಯೊಳಗೆ ಈ ಮೇಳದ ಉದ್ಘಾಟನೆ ಆಯಿತು, ಪ್ರಾರಂಭ ಆಯಿತು. ಇಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರು ಒಂದು ಸಲ ಆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಮಕ್ಕೆ ಭೇಟಿ ಕೊಡಬೇಕು ಅಂತ ಅನಿಸುತ್ತೆ. ಕೊಲ್ಹಾಪುರದ ಸಮೀಪ ಇದೆ. ಅದನ್ನು ನೋಡಿದಾಗ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮಹತ್ವ ಏನು, ಅವ್ರ ದೃಷ್ಟಿ ಅಂಥದ್ದು, ಅವ್ರ ಸಾಧನೆ ಏನು ಅನ್ನೋದು ಗೊತ್ತಾಗತ್ತೆ.
ಈ ರೀತಿ ಅಂತಹ ಒಬ್ಬ ಸಾಧಕ ಸ್ವರೂಪಿ ಅವರ ಸನ್ನಿಧಿಯೊಳಗೆ ಈ ಮೇಳದ ಉದ್ಘಾಟನೆ ಆಗಿದ್ದು, ಅದು ಒಂದು ಈ ಮೇಳವನ್ನು ಪ್ರತಿ ವರ್ಷ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಈ ಲಘು ಉದ್ಯೋಗ ಭಾರತೀಯ ತಂಡ ಏನು ಮಾಡಿದೆಯೋ ಅದಕ್ಕೊಂದು ಭದ್ರವಾದಂತಹ ಅಡಿಪಾಯ ಹಾಕಿದಂತೆ ಅಂತ ನನಗನ್ಸುತ್ತೆ. ಆ ರೀತಿಯ ಒಂದು ಸಾಧನೆಯನ್ನು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ಅವರ ಆಶ್ರಮದೊಳಗೆ ಮಾಡಿದ್ದಾರೆ. ಅದು ಕೃಷಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಗೋವಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಹಿಂದೂ ಸಮಾಜವನ್ನು ಕಾಡ್ತಾ ಇರುವಂಥ ಮತಾಂತರದ ಸಮಸ್ಯೆಗೆ ಸಂಬಂಧಪಟ್ಟಿದ್ದಿರ್ಬೋದು. ಈ ರೀತಿ ಹಲವು ರೀತಿಗಳಲ್ಲಿ ಅವರು ಯಾವುದಕ್ಕೆ ನಾವು ರೋಲ್ ಮಾಡೆಲ್ ಅಂತ ಹೇಳ್ತೀವೋ ಅವುಗಳನ್ನು ಅವರು ಅಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಗೋಶಾಲೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಗೋಶಾಲೆ ಹೇಗಿರಬೇಕು ಅಂತ ಹೇಳಿ. 1 ಎಕರೆ ಪ್ರದೇಶದಲ್ಲಿ ಒಂದು ಕುಟುಂಬ, 1 ಎಕರೆನೂ ಇಲ್ಲ, ಅದು ಒಂದು 20 ಗುಂಟೆ ಜಾಗ ಅಂತ ಅನ್ಸುತ್ತೆ. ಆ ಪ್ರದೇಶದೊಳಗೆ ಒಂದು ಕುಟುಂಬ ಸ್ವಾವಲಂಬಿಯಾಗಿ ಯಾವ ರೀತಿ ಕೃಷಿ ಮಾಡಿ ಬದುಕಬಹುದು ಅನ್ನೋದರ ಒಂದು ರೋಲ್ ಮಾಡೆಲ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅಂತಹ ಒಬ್ಬ ತಪಸ್ವಿಯ ಸಮ್ಮುಖದೊಳಗೆ ಈ ಮೇಳದ ಉದ್ಘಾಟನೆ ಆಗಿದ್ದು ಎಲ್ಲರಿಗೂ ಹೆಮ್ಮೆ ಪಡುವಂಥ ಸಂಗತಿ ಅಂತ ನನಗನ್ಸುತ್ತೆ. ಇದು ಒಂದು ರೀತಿ ತ್ರಿವೇಣಿ ಸಂಗಮ. ಈ ಮೇಳ ತ್ರಿವೇಣಿ ಸಂಗಮ ಅಂತಂದ್ರೆ 3 ನದಿಗಳು ಸೇರಿ ಒಂದಾಗಿ ಮುಂದಕ್ಕೆ ಹೋಗುವಂಥ ಒಂದು ಜಾಗ. ಇಲ್ಲಿ ಆ ತ್ರಿವೇಣಿ ಸಂಗಮದ 3 ಘಟಕಗಳು ಯಾವುದು ಅಂತ ಕೇಳಿದರೆ, ಒಂದು ಲಘು ಉದ್ಯೋಗ ಭಾರತಿ, ಇನ್ನೊಂದು ಕಣ್ಣಿಗೆ ಕಾಣದೆ ಪ್ರಚಾರವನ್ನ ಬಯಸದೆ ಇದು ನಮ್ಮ ಕರ್ತವ್ಯ, ನಮ್ಮ ಪರಂಪರೆಯನ್ನ ನಾವು ಕಾಪಾಡಿಕೊಂಡು ಹೋಗಬೇಕು, ಉಳಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕರಕುಶಲ ಕರ್ಮಿಗಳು, ಗುಡಿ ಕೈಗಾರಿಕೆಗಳನ್ನು ನಡೆಸ್ತಾ ಇರುವಂತಹ ಇವತ್ತಿಗೂ ಆ ಕಲೆಯನ್ನು ಜೀವಂತವಾಗಿ ಇಟ್ಕೊಂಡಂತಹ ಆ ಗ್ರಾಮ ಶಿಲ್ಪಿಗಳು. ಇನ್ನು 3ನೆಯ ಘಟಕ ಯಾವುದು ಅಂತ ಕೇಳಿದ್ರೆ, ನಾನಾಗಲೇ ಹೇಳಿದೆ ಪರಮ ಪೂಜ್ಯ ಸ್ವಾಮೀಜಿಗಳ ಸನ್ನಿಧಾನದೊಳಗೆ ಇದರ ಉದ್ಘಾಟನೆ ಆಯಿತು ಅಂತ ಹೇಳಿ, ಪ್ರಾರಂಭ ಆಯಿತು ಅಂತ ಹೇಳಿ. ಅದರ ಜೊತೆಗೆ ಅನೇಕ ಜನಪ್ರತಿನಿಧಿಗಳು ಇದರೊಳಗೆ ಸಹಭಾಗಗೊಂಡಿದ್ದು, ಅದರ ಜೊತೆಗೆ ಅನೇಕ ಜನ ಉತ್ಸಾಹಿ ತರುಣರು. ಯಾವುದೇ ರೀತಿಯ ಪ್ರಚಾರ ಅವರಿಗೆ ಇಲ್ಲಿ ಸಿಕ್ಕಿಲ್ಲ, ವೇದಿಕೆಯ ಮೇಲೆ ಕುರ್ಚಿ ಅವರಿಗೆ ಸಿಕ್ಕಿಲ್ಲ, ಅವರನ್ನು ಯಾರೂ ಗುರುತಿಸಿಲ್ಲ. ಆದರೆ ಈ ಕಾರ್ಯಕ್ರಮ ಒಂದು ನಿಶ್ಚಿತವಾದಂತಹ ದೈವಿ ಉದ್ದೇಶವನ್ನು ಇಟ್ಕೊಂಡು ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಅದು ಯಶ ಕಾಣಬೇಕು, ಇದು ಚೆನ್ನಾಗಾಗಬೇಕು, ಇದು ಸಫಲತೆಯತ್ತ ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಎಲೆ ಮರೆಯ ಕಾಯಿಯಂತೆ ಹಗಲು ರಾತ್ರಿ ಇದಕ್ಕಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಮತ್ತು ಸಮಾಜದ ಉಳಿದ ಬಂಧುಗಳು ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದರೋ ಅವರೆಲ್ಲರ ಒಟ್ಟು ಸೇರಿ ಅದು 3ನೇ ಘಟಕ ಅಂತ ಅನಿಸುತ್ತೆ. ಆ 3 ಘಟಕಗಳ ಪ್ರಾತಿನಿಧಿಕ ಸ್ವರೂಪ ನಾವು ಇವತ್ತು ಈ ಕಾರ್ಯಕ್ರಮದೊಳಗೆ ನೋಡ್ತಾ ಇದ್ದೀವಿ. ಉಳಿದಂತೆ ಹೆಚ್ಚಿನ ಭಾಗ ಪಕ್ಕದ ಏನು ಸ್ಟಾಲ್ಸ್ ಇದಾವೋ ಅಲ್ಲಿ ಅವರು ಇದ್ದಾರೆ. ಈ ರೀತಿ ಇದೊಂದು ತ್ರಿವೇಣಿ ಸಂಗಮ ಅಂತ ಅನಿಸುತ್ತೆ. ಆ ತ್ರಿವೇಣಿ ಸಂಗಮ ಅಂತಂದಾಗ ಅಲ್ಲಿ ಪೂಜ್ಯತೆಯ ಭಾವ ಇರುತ್ತೆ. ಅಲ್ಲಿ ಭಾಗವಹಿಸಿದಾಗ, ಹೋದಾಗ, ದರ್ಶನ ತಗೊಂಡಾಗ, ಆ ನದಿಗಳಲ್ಲಿ ಸ್ನಾನ ಮಾಡಿದಾಗ ಧನ್ಯತೆಯ ಭಾವ ಬಂದೇ ಬರುತ್ತೆ. ಸಾರ್ಥಕ್ಯದ ಭಾವನೂ ಅದರ ಜೊತೆಗೆ ಇರುತ್ತೆ. ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳುವಂತಹ ಸ್ಥಾನ ಅದು ತ್ರಿವೇಣಿ ಸಂಗಮ.
ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಇರಬಹುದು ನಮ್ಮದು ಸಂಖ್ಯೆ ಕಡಿಮೆ, ಆದರೆ ಇಲ್ಲಿರುವ ಎಲ್ಲರೂ ಯಾವ ಉದ್ದೇಶಕ್ಕಾಗಿ ಈ ಗ್ರಾಮ ಶಿಲ್ಪಿಯ ಮೇಳವನ್ನು ಆಯೋಜನೆ ಮಾಡಲಾಗಿದೆಯೋ ಆ ಉದ್ದೇಶಕ್ಕಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ, ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ತಗೊಳ್ಳುವಂತಹ ಸಂದರ್ಭ ಅಂತ ನನಗನ್ಸುತ್ತೆ. ನಿಜಕ್ಕೂ ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಎದುರುಗಡೆ ಇರುವಂತಹ ಲಘು ಉದ್ಯೋಗ ಭಾರತೀಯ ತಂಡ ಮನಸ್ಸಿನಿಂದ ಅಭಿನಂದನೆಗೆ ಅರ್ಹರು ಅಂತ ಅನಿಸುತ್ತೆ ನನಗೆ. ಯಾವುದೇ ಒಂದು ಕಾರ್ಯಕ್ರಮ ಅದು ಚೆನ್ನಾಗಾಗಬೇಕು, ಅದರ ಉದ್ದೇಶ ಈಡೇರಬೇಕು ಅಂತಂದಾಗ ಒಂದು ಕೊಹಿಸಿವ್ ಥಿಂಕಿಂಗ್ ಬೇಕಾಗುತ್ತೆ. ಪರಸ್ಪರ ಪೂರಕವಾಗಿ ಯೋಚನೆ ಮಾಡುವಂತಹ ವಿಚಾರಗಳ ಆದಾನ ಪ್ರದಾನ ಮಾಡುತ್ತಾ ಎಲ್ಲರೂ ಅದಕ್ಕೆ ಒಂದಿಷ್ಟು ಸೇರಿಸುವಂತಹ ಒಳ್ಳೆಯದನ್ನು, ಆ ರೀತಿಯ ಕೊಹಿಸಿವ್ ಥಿಂಕಿಂಗ್ ಎಲ್ಲಿರುತ್ತೋ ಅದು ಮುಂದೆ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಲಿಕ್ಕೆ ಅಡಿಪಾಯ ಇಟ್ಟಂತೆ ಅಂತ ಹೇಳ್ತೀನಿ. ಹೀಗಾಗಿ ಇಲ್ಲಿ ಈ ಲಘು ಉದ್ಯೋಗ ಭಾರತೀಯ ತಂಡವನ್ನು ನಾನು ಕಳೆದ ಅನೇಕ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಮತ್ತು ಈ ಪರ್ಟಿಕ್ಯುಲರ್ ಈ ಕಾರ್ಯಕ್ರಮ ಏನಿದೆಯೋ ಈ ಕಾರ್ಯಕ್ರಮದ ತಯಾರಿಗೆ ಆದಂತಹ ಪ್ರಯತ್ನದ ಸಂದರ್ಭದೊಳಗೂ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಎಲ್ಲರೂ ಪರಸ್ಪರ ಪೂರಕವಾಗಿ ಯೋಚನೆ ಮಾಡುವಂತಹ ಒಂದು ಕೊಹಿಸಿವ್ ತಂಡ ಲಘು ಉದ್ಯೋಗ ಭಾರತೀಯ ಹತ್ತಿರ ಇದೆ. ಎಷ್ಟು ಕಷ್ಟ ಕರ್ನಾಟಕ ಉತ್ತರ ಭಾಗದೊಳಗೆ ಯಾವುದಾದ್ರೂ ಒಂದು ಈ ರೀತಿಯ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡುವುದು, ಅದರ ಕೇಂದ್ರ ಬಿಂದು ಬೆಂಗಳೂರು ಆಗಿದ್ದಾಗ ಅನ್ನೋದು ಅನೇಕರ ಅನುಭವಕ್ಕಿದೆ. ಬೆಂಗಳೂರು ಕೇಂದ್ರವಾಗಿದ್ದುಕೊಂಡು ಲಘು ಉದ್ಯೋಗ ಭಾರತಿ ಕೆಲಸ ಮಾಡ್ತಾ ಇದ್ರೂ ಸಹಿತ ಹುಬ್ಬಳ್ಳಿಯ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ಕಳಕಳಿಯಿಂದ ಅವರೆಲ್ಲರ ಸಹಭಾಗಿತ್ವ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ ಅಂತ ಹೇಳ್ಬೋದು. ಈ ರೀತಿ ಕೊಹಿಸಿವ್ ಥಿಂಕಿಂಗ್ ಇದ್ದಾಗ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್ ಆಗುತ್ತೆ, ಕಂಪ್ಲೀಟ್ ಪ್ಲಾನಿಂಗ್ ಆಗುತ್ತೆ. ಅದನ್ನು ನೋಡುವ ಒಂದು ಸೌಭಾಗ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು. ಒಂದು ಟೋಟಲ್ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಕಂಪ್ಲೀಟ್ ಪ್ಲ್ಯಾನಿಂಗ್ ಈ ಕಾರ್ಯಕ್ರಮಕ್ಕೆ ಏನೇನು ಆಗಬೇಕಾಗಿತ್ತೋ ಅದು ಇಲ್ಲಿ ಆಗಿದ್ದು ನಮಗೆ ಕಂಡು ಬರುತ್ತೆ. ಸೊ ಈ ರೀತಿ ಕಾಂಪ್ರಿಹೆನ್ಸಿವ್ ಕಂಪ್ಲೀಟ್ ಪ್ಲ್ಯಾನಿಂಗ್ ಆದ ನಂತರ ಅಲ್ಲಿಗೆ ಅದು ಯಶಸ್ವಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೋಆರ್ಡಿನೇಟೆಡ್ ಎಫರ್ಟ್ ಬೇಕಾಗುತ್ತೆ. ಕೋಆರ್ಡಿನೇಟೆಡ್ ಎಫರ್ಟ್ ಬೇಕು ಅಂತಂದಾಗ ಅದಕ್ಕೆ ಸಿದ್ಧರಾಗಿ ಕೆಲಸ ಮಾಡ್ತಾ ಇರುವಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆಯನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಆ ಕೆಲಸದೊಳಗೂ ಲಘು ಉದ್ಯೋಗ ಭಾರತೀಯ ಹುಬ್ಬಳ್ಳಿಯ ತಂಡ ಮತ್ತು ಬೆಂಗಳೂರಿನ ತಂಡ ಅದು 100ಕ್ಕೆ 100ರಷ್ಟು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಒಂದು ಕೊಹಿಸಿವ್ ಥಿಂಕಿಂಗ್, ಕಾಂಪ್ರಿಹೆನ್ಸಿವ್ ಆ್ಯಂಡ್ ಕಂಪ್ಲೀಟ್ ಪ್ಲ್ಯಾನಿಂಗ್ ಮತ್ತು ಕೋಆರ್ಡಿನೇಟೆಡ್ ಎಫರ್ಟ್ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ಹಿನ್ನೆಲೆಯೊಳಗೆ ಈ ಗ್ರಾಮ ಶಿಲ್ಪಿ ಕಾರ್ಯಕ್ರಮ ಇದು ಒಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. 18ನೇ ಶತಮಾನದ ಸಂದರ್ಭದಲ್ಲಿ ನಮ್ಮ ದೇಶ ಯಾವ ರೀತಿ ಇತ್ತು ಅನ್ನೋದರ ಕುರಿತಂತೆ ಧರ್ಮಪಾಲವರು ಅನೇಕ ಸಾಹಿತ್ಯಗಳನ್ನು, ಪುಸ್ತಕಗಳನ್ನು, ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಅವರ 6 ಪುಸ್ತಕಗಳ ಒಂದು ಮಾಲೆ ಅದು ಪ್ರಕಟ ಆಗಿದೆ. ಅವರ ಪುಸ್ತಕಗಳನ್ನು ಓದಿದಾಗ 18ನೇ ಶತಮಾನದ ಸಂದರ್ಭದೊಳಗೆ, ಅಂದರೆ ಬ್ರಿಟಿಷರು ನಮ್ಮ ದೇಶದೊಳಗೆ ಕಾಲೂರುವುದಕ್ಕಿಂತ ಮುಂಚಿನ ಒಂದು ಶತಮಾನ ಅಂತ ಹೇಳ್ಬೋದು. ಆ ಸಂದರ್ಭದೊಳಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು, ಶೈಕ್ಷಣಿಕ ವ್ಯವಸ್ಥೆ ಎಷ್ಟು ಉನ್ನತ ಮಟ್ಟದ್ದಾಗಿತ್ತು, ಇಲ್ಲಿನ ಸಾಮಾಜಿಕ ವ್ಯವಸ್ಥೆ ಯಾವ ತರಹದ್ದಾಗಿತ್ತು, ಗ್ರಾಮ ಆಧಾರಿತ
ಆರ್ಥಿಕ ಕೃಷಿ ಚಟುವಟಿಕೆಗಳು ಯಾವ ರೀತಿ ಇಲ್ಲಿ ನಡೀತಾ ಇತ್ತು, ನಮ್ಮ ದೇಶದ ಗ್ರಾಮ ಯಾವ ರೀತಿ ಸ್ವಾವಲಂಬಿ ಗ್ರಾಮಗಳಾಗಿದ್ವು, ನೇತಾರ ನರೇಂದ್ರ ಮೋದಿ ಅವರ ಬಾಯಿಂದ ಆ ಶಬ್ದ ಬಂತು ಅನ್ನೋ ಕಾರಣಕ್ಕಾಗಿ. ಆದರೆ ಒಂದು ದೇಶ ಅದು ಸಶಕ್ತವಾಗಿದೆ, ಸಮೃದ್ಧವಾಗಿದೆ, ಸಮರ್ಥವಾಗಿದೆ ಅಂತ ಹೇಳಬೇಕು ಅಂತಾದರೆ ಅದರ ಮಾನಬಿಂದು ಯಾವುದು ಅಂತ ಕೇಳಿದಾಗ ವಾಟ್ ಈಸ್ ದ ಪ್ಯಾರಾಮೀಟರ್ ಅಂತ ನಾವೇನಾದರೂ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಕಣ್ಣೆದುರುಗಡೆ ಬರೋದು ವ್ಯಕ್ತಿಯಾಗಿ ಅವನು ಸ್ವಾವಲಂಬಿ ಆಗಿರಬೇಕು. ಕೈಯೊಳಗೆ ಕೋಲು ಹಿಡ್ಕೊಂಡು ಆ ಕೋಲಿನ ಆಧಾರದ ಮೇಲೆ ಅಥವಾ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಮುಂದಕ್ಕೆ ಹೋಗುವಂಥ ವ್ಯಕ್ತಿ ಅವನು ಹೆಚ್ಚಿನ ಸಾಧನೆಯನ್ನು ಮಾಡಲಾರ. ಅವನು ತನ್ನ ಕಾಲ ಮೇಲೆ ನಿಂತುಕೊಂಡು ಸಮರ್ಥವಾಗಿ ಎಲ್ಲ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಿ ನಾನು ಏನನ್ನಾದರೂ ಸಾಧನೆ ಮಾಡ್ತೀನಿ ಅನ್ನುವಂಥ ಜಿದ್ದು ಆ ಸ್ವಾವಲಂಬಿ ಮನೋಭಾವ ವ್ಯಕ್ತಿಯಲ್ಲಿರಬೇಕು. ಕೇವಲ ವ್ಯಕ್ತಿ ಸ್ವಾವಲಂಬಿ ಆದರೆ ನಡೆಯಲ್ಲ, ಅವನು ಪ್ರತಿನಿಧಿಸ್ತಕ್ಕಂಥ ಕುಟುಂಬ ಯಾವುದಿದೆ, ಫ್ಯಾಮಿಲಿ, ಜಗತ್ತಿಗೆ ಶ್ರೇಷ್ಠವಾದಂಥ ಕೊಡುಗೆ ನಾವು ಕೊಟ್ಟಿದ್ದು ಈ ಕುಟುಂಬ ವ್ಯವಸ್ಥೆ. ಆ ಕುಟುಂಬನೂ ಸಹಿತ ಸ್ವಾವಲಂಬಿ ಕುಟುಂಬ ಆಗಬೇಕು. ಅದರ ವಿಸ್ತರಿತ ರೂಪನೇ ದೇಶ. ಹೀಗಾಗಿ ಆ ದೇಶವು ಸ್ವಾವಲಂಬಿ ಆಗಬೇಕು, ಸಮರ್ಥ ಆಗಬೇಕು. ಆವಾಗ ಆ ದೇಶಕ್ಕೆ ಜಗತ್ತಿನಲ್ಲಿ ಒಂದು ಬೆಲೆ ಅನ್ನೋದಿರುತ್ತೆ. ಈ ರೀತಿ ಸಮರ್ಥ, ಸಂಘಟಿತ, ಸಮೃದ್ಧ ಭಾರತ 18ನೇ ಶತಮಾನದೊಳಗಿತ್ತು. ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ದೇಶದ ಗ್ರಾಮಗಳು. ಆ ಗ್ರಾಮೀಣ ವ್ಯವಸ್ಥೆ ಯಾವಾಗ ಶಿಥಿಲ ಆಗ್ತಾ ಬಂತೋ, ಗ್ರಾಮದ ಕಡೆ ಯಾವಾಗ ಜನ ತಿರಸ್ಕಾರದಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆವಾಗ ನಮ್ಮ ದೇಶ ಅವನತಿಯ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸ್ತು ಅಂತ ಹೇಳಬಹುದು. ಆ ಗ್ರಾಮದ ಸುಸಂಸ್ಕೃತ ಜನರ ಕಡೆ ತಿರಸ್ಕಾರದಿಂದ ನೋಡುವಂಥದ್ದು, ಆ ಗ್ರಾಮದ ಜನರ ಕೆಲಸವನ್ನ ಕೀಳು ಅಂತ ತಿಳ್ಕೊಳ್ಳೋದು, ತರಾವರಿ ಬಣ್ಣದ ಪ್ಲಾಸ್ಟಿಕ್ ಅದು ಶ್ರೇಷ್ಠ ಅಂತ ತಿಳ್ಕೊಳ್ಳೋದು, ಗ್ರಾಮದಲ್ಲಿ ನಿರ್ಮಾಣ ಆದಂತಹ ಮಣ್ಣಿನ ಬಿದಿರಿನ ವಸ್ತುಗಳು ಕಳಪೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ನಮ್ಮ ದೇಶದ ಅವನತಿಗೆ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ಆ ಗ್ರಾಮೀಣ ಸೊಗಡನ್ನ, ಆ ಗ್ರಾಮ ಕೇಂದ್ರಿತ ಉದ್ಯೋಗವನ್ನ, ಅವರಿಗೊಂದು ಶಿಲ್ಪಿ ಎನ್ನುವಂಥ ಹೆಸರನ್ನು ಕೊಟ್ಟು ಆ ಗ್ರಾಮದೊಳಗೆ ವಾಸ ಮಾಡಿಕೊಂಡು ನಮ್ಮ ಬೆಳಗಾವಿಯ ಒಂದು ತಂಡ ಖಾನಾಪುರ ತಾಲೂಕಿನ ಒಂದು ಗ್ರಾಮಕ್ಕೆ ಹೋಗಿತ್ತು ಇದೇ ಉದ್ದೇಶವನ್ನು ಇಟ್ಕೊಂಡು. ಆ ಗ್ರಾಮದೊಳಗೆ ಚಾಪೆಗಳನ್ನು ತಯಾರು ಮಾಡುವಂತಹ ಒಂದು 4 ಕುಟುಂಬಗಳಿದಾವೆ. ಅವರಿಗೆ ಆದಂಥ ಅನುಭವ ಅವ್ರು ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ. ಇವರು ಹೋದರು, ಅವ್ರ ಮನೆಯೊಳಗೆ ಕೂತರು, ಅವ್ರನ್ನ ಮಾತಾಡಿಸಿದ್ರು. ಒಂದು 4 ಅಜ್ಜಿಗಳು ಅವರು ಚಾಪೆ ಹೆಣಿತಾ ಇದ್ರು. ಅವರನ್ನು ಮಾತಾಡಿಸಿದಾಗ ಅವರಿಗೆ ಕಂಡು ಬಂದದ್ದೇನು ಅಂತಂದರೆ, ಒಂದು ಚಾಪೆಯನ್ನು ತಯಾರು ಮಾಡಬೇಕಾದ್ರೆ ಅವರಿಗೆ ಸರಿಸುಮಾರು 8 ರಿಂದ 10 ದಿನ ಬೇಕು ಒಂದು ಚಾಪೆ ತಯಾರು ಮಾಡಲಿಕ್ಕೆ. ಆದರೆ ಮಾಡ್ತಾ ಇದ್ದಾರೆ ಅವರು. ಒಂದು ತಿಂಗಳಿಗೆ 4 ಚಾಪೆ, ಭಾಳ ಅಂದ್ರೆ 5, 6 ಮಾಡಬಹುದು. ಈ ಪ್ರಮಾಣವನ್ನು ನಾವು ಲೆಕ್ಕ ಹಾಕಿದಾಗ ಅದರ ಬೆಲೆ ಎಷ್ಟಿರ್ಬೋದು ಅಂತ ನಾವೇನಾದರೂ ಅಂದಾಜು ಮಾಡೋದಾದರೆ, ನಗರದೊಳಗೆ ವಾಸ ಮಾಡ್ತಾ ಇರುವಂಥ ಕಮರ್ಷಿಯಲಿ ಥಿಂಕಿಂಗ್ ಬ್ರೇನ್ ಯಾರ ಹತ್ರ ಇವತ್ತು ಬೆಳೀತಾ ಇದೆಯೋ ಅವ್ರಿಗೇನಾದರೂ ನಾ ಈ ಲೆಕ್ಕಾಚಾರವನ್ನು ಕೊಟ್ಟರೆ, ಒಬ್ಬ ವ್ಯಕ್ತಿ ತಿಂಗಳಿಗೆ 5, 6 ಚಾಪೆ ತಯಾರು ಮಾಡ್ತಾನೆ, ಇದರ ಬೆಲೆ ಏನು ನಿಗದಿ ಮಾಡೋಣ ಅಂತ ಕೇಳಿದರೆ ನಾವು 1,000, 2,000, 3,000 ಹೇಳಬಹುದು. ಆದರೆ ಆ ಗ್ರಾಮದೊಳಗೆ ಆ ಚಾಪೆಯನ್ನು ತಯಾರು ಮಾಡ್ತಾ ಇದ್ದಂಥ ಅಜ್ಜಿ ಅಂದರು ಆ ಚಾಪೆಯನ್ನು ಮಾರಾಟ ಮಾಡುವ ಬೆಲೆ 100 ರೂಪಾಯಿ. ಆ 100 ರೂಪಾಯಿ ಕೊಟ್ಟು ಚಾಪೆ ಖರೀದಿ ಮಾಡ್ಕೊಂಡ್ಬಂದ್ರು ನಮ್ಮ ಹೋದವ್ರು ಹುಡುಗರು. ಆಮೇಲೆ ಅದನ್ನು ಸೇವಾ ಕಾರ್ಟ್ ಈ ಪೋರ್ಟಲ್ ಅಂತ ಏನು ಶಿವಾನಂದ ಔಟಿ ಅವರು ಹೇಳಿದರು, ಈ ರೀತಿಯ ಯಾರು ಗ್ರಾಮೀಣ ಬೇಸ್ಡ್ ವಸ್ತುಗಳನ್ನು ತಯಾರು ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಮಾರ್ಕೆಟ್ ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಕೊರೋನಾ ಸಂದರ್ಭದೊಳಗೆ ನಮ್ಮ ಅನೇಕ ಸ್ವಯಂ ಸೇವಕರು ಸೇರಿ ಮಾಡಿದಂಥ ಒಂದು ವೆಬ್ ಪೋರ್ಟಲ್ ಅದು. ಈ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಫ್ಲಿಪ್ಕಾರ್ಟ್ ಇತ್ಯಾದಿ ಯಾವ ರೀತಿ ಇದೆ ಅದೇ ಅವರು ಅದನ್ನು ಸುಮ್ಮನೆ ಅಪ್ಲೋಡ್ ಮಾಡಿದ್ರು ಫೋಟೋ ಹಾಕಿ. ಒಂದು 8 ದಿನದೊಳಗೆ ಒಂದು 20-25 ಚಾಪೆಗೆ ಆರ್ಡರ್ ಬಂದು ವಾಪಸ್ ಆ ಗ್ರಾಮಕ್ಕೆ ಹೋಗಿ ನಮಗೆ 25 ಚಾಪೆ ಬೇಕು ಅಂತ ಹೇಳಿದರು.
ನೋಡ್ರಿ, ಮನುಷ್ಯನ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತ ಹೇಳೋದಕ್ಕೆ ಇವರು ಆ ಚಾಪೆಗೆ ಬೆಲೆ 250-300 ಕೋಟ್ ಮಾಡಿದ್ರು ಆ ಇದರೊಳಗೆ, ಸೇವಾ ಕಾರ್ಟ್ನೊಳಗೆ. 20-25 ಆರ್ಡರ್ ಬಂದು ಆ ಹುಡುಗರು ಹೋದ್ರು ಆ ಹಳ್ಳಿಗೆ. ಅವ್ರು ಹೇಳಿದ್ರು, ಅಜ್ಜಿ ನೀವು 100 ರೂಪಾಯಿ ನಮಗೆ ಕೊಡ್ತಾ ಇದ್ದೀರಿ, 100 ರೂಪಾಯಿ ಬೇಡ, ನೀವು 200 ರೂಪಾಯಿಗೆ ನಮಗೆ ಕೊಡ್ರಿ ಅಂತ ಹೇಳಿ ಅವರಿಗೆ 200 ರೂಪಾಯಿ ಕೊಟ್ಟು 25 ಚಾಪೆ ಖರೀದಿ ಮಾಡ್ಕೊಂಡು ಬಂದರು. ಅಂದರೆ ಯಾವಾಗ ಪ್ರತ್ಯಕ್ಷ ದರ್ಶನ ನಮಗಾಗುತ್ತೋ ಆವಾಗ ನಮ್ಮ ಮನಸ್ಸಿನಲ್ಲಿ ಭಾವಗಳು ತನ್ನಿಂತಾನೆ ಅರಳ್ತವ. ಈಗ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಸಿಕ್ಕಿತ್ತು ಪ್ರತಿಯೊಂದು ಸ್ಟಾಲಿಗೆ ಹೋಗುವಂಥದ್ದು. ಗೋ ಮತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರುವಂಥ ಒಂದು 2-3 ಜನರ ತಂಡ, ಅದರೊಳಗೊಬ್ಬ ತರುಣ. ಅವನು ಯಾಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅವನು ಹೇಳ್ದ, ಈ ದೇಶದ ಗಳಿಕೆ ಮಾಡುವಂತಹ ಒಬ್ಬ ವ್ಯಕ್ತಿ ಯಾರು ಸಂಪಾದನೆ ಮಾಡ್ತಾರೋ ಆ ಸಂಪಾದನೆ ಮಾಡುವಂತಹ ಒಬ್ಬ ವ್ಯಕ್ತಿ ದಿನಕ್ಕೆ ದೇಶಕ್ಕೆ 1 ರೂಪಾಯಿ, ದೇಶಕ್ಕೆ 1 ರೂಪಾಯಿ, ದಿನಕ್ಕೆ ರೈತನಿಗೆ 1 ರೂಪಾಯಿ, ದಿನಕ್ಕೆ ಗೋವಿಗೆ 1 ರೂಪಾಯಿ. ಇಷ್ಟು ಅಂದ್ರೆ ದಿನಕ್ಕೆ 3 ರೂಪಾಯಿ ಅವ ತೆಗೆದಿಟ್ಟು ವರ್ಷದ ಕೊನೆಗೆ 365 × 3 ಎಷ್ಟಾಗುತ್ತೋ ಅಷ್ಟನ್ನ ರೈತನು ತಯಾರು ಮಾಡಿದಂತಹ ಸಾವಯವ ವಸ್ತು, ಗೋವಿನಿಂದ ತಯಾರಾದಂತಹ ವಸ್ತುವಿಗೆ ಅವನು ಖರ್ಚು ಮಾಡಿದರೆ, ಯಾರ್ಯಾರು ಈ ಉದ್ದೇಶವನ್ನು ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದಾರೋ, ಯಾರ್ಯಾರು ಈ ಉದ್ದೇಶವನ್ನು ಇಟ್ಕೊಂಡು ಗೋಪಾಲನೆಯನ್ನು ಮಾಡ್ತಾ ಇದ್ದಾರೋ ಅವರ ಎಲ್ಲ ಆರ್ಥಿಕ ಸಂಕಷ್ಟವನ್ನು ನಿವಾರಣೆ ಮಾಡಬಹುದು. ಅತ್ಯಂತ ಸರಳವಾದಂಥ ಸೂತ್ರ ಅವ್ರು ಹೇಳಿದ್ದು. ಯಾವ್ಯಾವುದಕ್ಕೋ ಒಂದು ಬೆಂಗಳೂರಿನ ಕಾರ್ನರ್ನೊಳಗೆ ನಾವು ಮಾತಾಡ್ತಾ ಕಾಫಿ ಕುಡಿದ್ರೆ ನಾವು ಒಂದು 50 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಇಷ್ಟು ಸರಳವಾಗಿ ದೇಶಕ್ಕೆ 1 ರೂಪಾಯಿ, ರೈತನಿಗೆ 1 ರೂಪಾಯಿ, ಗೋವಿಗೆ 1 ರೂಪಾಯಿ, ನಿಜಕ್ಕೂ ಅದ್ಭುತ ಕಲ್ಪನೆ ಅಂತ ನನಗನ್ನಿಸ್ತಿದ್ದು. ನಾವೇನಾದರೂ ಇಲ್ಲಿ ಕುಳಿತಂಥ ಎಲ್ಲರೂ ಇದಕ್ಕೇನಾದರೂ ಒಂದು ಸ್ವರೂಪವನ್ನು ಕೊಡೋದಾದರೆ, ನಮ್ಮ ಸುತ್ತಮುತ್ತಲೂ ಇರುವಂಥ ಒಂದು 50 ಜನ 100 ಜನರಿಗೆ ಇದರ ಕಲ್ಪನೆಯನ್ನು ಹೇಳಿ ಅವರಿಗೆ ದಿನಕ್ಕೆ 3 ರೂಪಾಯಿ ತೆಗೆದಿಡ್ರಪ್ಪ, 1 ವರ್ಷ ಆದಮೇಲೆ ಗೋವಿಗೆ ಸಂಬಂಧಪಟ್ಟಂಥ ಕೆಲಸ ಯಾರು ಮಾಡ್ತಾ ಇದ್ರು ಅವ್ರ ಕಡೆಯಿಂದ ನೀವು ಉತ್ಪನ್ನ ಖರೀದಿ ಮಾಡಿ, ಪುಕ್ಕಟೆ ಅವ್ರಿಗೆ ದಾನ ಕೊಡಬೇಡ್ರಿ. ಅವ್ರೇನು ತಯಾರು ಮಾಡ್ತಾ ಇದ್ದಾರೋ, ಈಗ ದೀಪಾವಳಿ ಸಮಯದೊಳಗೆ ದೀಪ ಮಾಡ್ತಾ ಇದ್ದಾರೆ ಗೋಮಯದಿಂದ, ಗಣಪತಿ ಮಾಡ್ತಾ ಇದ್ದಾರೆ, ಅದನ್ನು ನೀವು ಖರೀದಿ ಮಾಡ್ರಿ ಸಾಕು, ನೀವು ದೇಶಕ್ಕೆ ಒಂದು ಬಹುದೊಡ್ಡದಂಥ ಸೇವೆ ಮಾಡದಂತೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಆ ಸ್ಟಾಲ್ನೊಳಗಿದ್ದಂಥ ನಮ್ಮೊಬ್ಬ ಮಿತ್ರರು ಹೇಳಿದರು. ಈ ಅರ್ಥದೊಳಗೆ ಇವತ್ತಿನ ಈ ಏನು 3 ದಿನದ ಮಳಿಗೆ ಏನು ಗ್ರಾಮದೊಳಗೆ ಕೆಲಸ ಮಾಡ್ತಾ ಇರುವಂಥ ಕರಕುಶಲ ಕರ್ಮಿಗಳಿಗೆ, ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲೇನು ಇದು ನಡೆದಿದೆ. ನಿಜಕ್ಕೂ ತುಂಬ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅನೇಕ ಅಡ್ಡಿ ಅಡಚಣೆಗಳು ಶಿವಾನಂದ ಔಟಿಯವರು ಮತ್ತು ಭೋಜರಾಜ್ ಅವ್ರ ಜೊತೆ ಆಗಾಗ ಈ ಕಾರ್ಯಕ್ರಮದ ಕುರಿತಂತೆ ಚರ್ಚೆ ಮಾಡ್ತಿದ್ದೆ ನಾನು. ನಿಜಕ್ಕೂ ನನಗೆ ಒಂದು ರೀತಿ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ ಇವತ್ತು. ಮಧ್ಯದೊಳಗೆ ನಾನು ಒಂದ್ಸಲ ಅವರಿಗೆ, ನೋಡ್ರಿ ಇಷ್ಟು ಕೊರೋನಾ ಬೆಳೀತಾ ಇದೆ, ಹೇಗಾರು ಮಾಡಿ ಇದನ್ನು ಮುಂದಕ್ಕೆ ಹಾಕ್ತೀರ ನೋಡ್ರಿ ಅಂತ ನಾನು ವಿನಂತಿ ಮಾಡಿಕೊಂಡೆ. 2 ಸಲ 3 ಸಲ ವಿನಂತಿ ಮಾಡಿಕೊಂಡೆ. ಆದರೂ ಆ ಕಡೆಯಿಂದ ಯಾವ ರೀತಿ ಕಪಿಲ್ ದೇವ್ ಬಾನ್ಸರ್ ಹಾಕ್ತಿದ್ದಲ್ಲ ಆ ರೀತಿಯ ಬಾನ್ಸರ್ಗಳು ಬರ್ತಿದ್ದು. ಏನಾರ ಆಗಲ್ರಿ, ನಾವು ಇದನ್ನು ಮಾಡ್ತೀವಿ ನಾವೆಲ್ಲ. ಅದು ತಕ್ಷಣ ಒಂದು 10 ನಿಮಿಷ ಆಗೈತಿ ಮಾತುಕತೆ ಆಗಿ ಔಟಿಯವ್ರ ಜೊತೆ ಒಂದು ವಾಟ್ಸಪ್ನೊಳಗೆ ಕಳಿಸಿ ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಾವು ವಾಟ್ಸಪ್ ಕಳಿಸೀನಿ ಮತ್ತು ಕೋವಿಡ್ಡಿನ ಎಲ್ಲ ಏನು ವಿಧಿ ನಿಷೇಧಗಳನ್ನು ಏನು ಲೇಟೆಸ್ಟ್ ಗೌರ್ಮೆಂಟ್ ಪ್ರಕಟ ಮಾಡಿದೆಯೋ ಅದನ್ನೆಲ್ಲ ನಾನು ನೋಡಿದೆ. ಅದರೊಳಗೆ ಈ ಕಾರ್ಯಕ್ರಮ ಮಾಡಲಾರದಂಥ ಯಾವ ವಿಧಿನಿದೇಶಗಳು ಇಲ್ಲ, ನಿಷೇಧಗಳು. ಇದನ್ನು ನಾವು ಮಾಡಬಹುದ್ರಿ, ನೀವೇನು ಚಿಂತೆ ಮಾಡಬೇಡ್ರಿ, ನಾವು ಮಾಡ್ತೀವಿ ಇದನ್ನು ಅಂತ ಹೇಳಿದರು. ಸುಧಾಕರ್ ಅವರು ನಡುವೊಮ್ಮೆ ಮಾತಾಡಿದರು.
ಅವರು ಮಾಡ್ತೀನಿ ಅಂತ ಭಾಳ ಉತ್ಸಾಹ ಇದೆ ಅವರಿಗೆ. ಆದರೆ ನನಗೂ ಯಾಕೋ ಕೊರೋನಾ ಇತ್ಯಾದಿ ಸಂದರ್ಭದೊಳಗೆ ಇದು ಯಶಸ್ವಿ ಆಗುತ್ತೋ ಇಲ್ಲೋ ಅಂತ ಅನುಮಾನ ಇದೆ. ಅದಕ್ಕೆ ನೀವು ಇನ್ನೊಂದು ಸಲ ಒಂದು ಸ್ವಲ್ಪ ಮಾತಾಡಿ ನೋಡ್ರಿ ಅವ್ರ ಹತ್ರ ಅಂತ ನನಗೆ ಅವರು ನನ್ನ ಮೇಲೆ ಹಾಕಿದರು. ಆಮೇಲೆ ನಾನು ಹಂಗಾರೆ ಇನ್ನೊಂದು ಸೆಕೆಂಡ್ ಓವರ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮತ್ತೊಂದು ಸಲ ಪ್ರಯತ್ನ ಮಾಡಿದೆ. ಆದರೆ ಇಂತಹ ವಿಶ್ವಾಸದ ಮಾತುಗಳು ಅವರಿಂದ ಬಂತು, ಏನಾರ ಆಗಲಿ ಇದನ್ನು ಮಾಡೇ ಬಿಡೋಣ ಅಂತ. ಕೊರೋನಾದ ಅಡ್ಡಿ, ಪ್ರತ್ಯಕ್ಷ ಈ 3 ದಿನದ ಸಂದರ್ಭದೊಳಗೆ ಮಳೆ ಬಂದಿದ್ದು, ಮತ್ತು ಗ್ರಾಮೀಣ ಪ್ರದೇಶದಿಂದ ಜನ ಇದಕ್ಕೆ ಬರಬೇಕು ಅನ್ನುವಂಥ ಕಲ್ಪನೆಯನ್ನಿಟ್ಕೊಂಡು ಮಾಡಿದ್ದ ಸಂದರ್ಭದೊಳಗೆ ಬಸ್ಸಿನ ಸ್ಟ್ರೈಕು, ಈ ಎಲ್ಲ ಆತಂಕ ಅಡ್ಡಿಗಳನ್ನು ಎದುರಿಸಿ ಇಷ್ಟು ಅದ್ಭುತವಾದಂತಹ ಮೇಳ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರೋದು. ನಿಜಕ್ಕೂ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಈ ಮೇಳದೊಳಗೆ 3 ದಿನ ಭಾಗವಹಿಸಬೇಕು ಅಂತ ನನ್ನ ಮನಸ್ಸಿನೊಳಗಿತ್ತು. ಆದರೆ ಅನಿವಾರ್ಯವಾಗಿ ಬೆಳಗಾವಿನೊಳಗೆ ಉಪಚುನಾವಣೆ ಅದು ನಡೀತಾ ಇರೋದ್ರಿಂದ ಅಲ್ಲಿನ ಕಾರ್ಯಕರ್ತರು ನೀವು ಇಲ್ಲೇ ಇರಬೇಕು, ಒಂದಿನ ಮಾತ್ರ ಹೋಗಿ ಬರ್ರಿ ಅಂತ ಒತ್ತಾಯಪೂರ್ವಕವಾಗಿ ನನಗೆ ಹೇಳಿದ್ರಿಂದಾಗಿ ನಾನು ಕೊನೆಯ ಗಳಿಗೆಯೊಳಗೆ ನಾನು ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ದೀನಿ. ಆದರೆ 2.5 ದಿನಗಳಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದವರು, ಈ ಕಾರ್ಯಕ್ರಮದೊಳಗೆ ಅತಿಥಿ ಅಭ್ಯಾಗತರಾಗಿ ಭಾಗವಹಿಸಿದಂಥ ಜೊಲ್ಲೆ ಮೇಡಮ್ ಇರ್ಬೋದು, ಪ್ರಹ್ಲಾದ್ ಜೋಶಿಯವರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಆ ನಂತರ ಇಲ್ಲಿ ಏನು ಭಾಗವಹಿಸಿದ್ರು ಅದರೊಳಗೆ 3-4 ಜನ ಪರಿಚಿತರು. ಆ ನಂತರ ನಿನ್ನೆ ಸೇವಾ ಕಾರ್ಡ್ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದಂಥ ಹುಡುಗಿಯರು, ಅವರೆಲ್ಲರೂ ಕೊಟ್ಟಂಥ ವರದಿ, ಇದ್ರ ಬಗ್ಗೆ ವ್ಯಕ್ತ ಮಾಡಿದಂಥ ಅಭಿಪ್ರಾಯ ನಿಜಕ್ಕೂ ಪ್ರೇರಣೆ ಕೊಡುವಂಥ ರೀತಿ ಇದು. ಮತ್ತು ಇದು ನ ಭೂತೋ ಅನ್ನುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ನ ಭೂತೋ ಅಂತಂತ ಯಾಕೆ ಹೇಳಿದೆ ಅಂತಂದ್ರೆ, ನ ಭವಿಷ್ಯತಿ ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ಮುಂದಿನ ಸಲ ಬೆಳಗಾವಿ ಒಳಗೆ ನಾವೇ ಎಲ್ಲರೂ ಇದನ್ನು ಮಾಡೋರು ಇದ್ದೀವಿ. ಮತ್ತು ಇದಕ್ಕಿಂತ ಅದು ಮುಂದಿನ ಮಜಲಿಗೆ, ನೆಕ್ಸ್ಟ್ ಸ್ಟೆಪ್ ಅಂತ ಯಾವುದಕ್ಕೆ ಹೇಳ್ತೀವಲ್ಲ ನಾವು, ಆ ಮಜಲಿಗೆ ನಾವು ತೊಗೊಂಡು ಹೋಗ್ತೀವಿ. ಅದರೊಳಗೆ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ಆ ರೀತಿಯ ಒಂದು ಅದ್ಭುತವಾದಂತಹ ಟೀಮ್ ಅಂತ ನಾವು ಯಾವುದಕ್ಕೆ ಹೇಳಬೇಕು, ತಂಡ ಅಂತ ಯಾವುದಕ್ಕೆ ಕರಿತೀವಿ, ಸಂಗಚ್ಛದ್ವಂ ಸಂವದದ್ವಂ, ಒಂದೇ ವಿಚಾರಕ್ಕಾಗಿ ಒಂದೇ ದಿಕ್ಕಿಗೆ ಎಲ್ಲರೂ ಒಟ್ಟೊಟ್ಟಿಗೆ ಹೆಗಲು ಕೊಟ್ಟು ಹೋಗುವಂತಹ ಸಮರ್ಥ ಕಾರ್ಯಕರ್ತರಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ಓಡಾಡಿದಂಥ ಒಬ್ಬ ಕಾರ್ಯಕರ್ತನ ಸುಮ್ಮನೆ ಒಂದು 5 ನಿಮಿಷ ಊಟಕ್ಕೆ ಕೂತಾಗ ಮಾತಾಡಿಸಿದೆ. ಅನುಭವ ಏನಪ್ಪ ನಿಂದು ಅಂತ ಕೇಳಿದೆ. ಆವಾಗ ಅವನು ಹೇಳಿದ್ದು, ಸಂಘದ ಕಾರ್ಯಕರ್ತ ಅವನು, ನಾವು ಸಂಘದೊಳಗೆ ಅಷ್ಟೇ ಚಲೋ ಕಾರ್ಯಕರ್ತರು ಇರ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಸಂಘದ ಕಾರ್ಯಕರ್ತರು ಅಷ್ಟೇ ಪ್ರಾಮಾಣಿಕವಾಗಿ ಓಡಾಡ್ತಾರ ಅಂತ ನಂದು ಭ್ರಮೆ ಇತ್ತು. ಆದರೆ ಈ ಕಾರ್ಯಕ್ರಮಕ್ಕಾಗಿ ನಾನು ಓಡಾಡಿದಾಗ ಅನೇಕ ಜನ ಸಮಾಜದೊಳಗೆ ಈ ರೀತಿಯ ನಿಷ್ಠೆ, ಈ ರೀತಿಯ ಶ್ರದ್ಧೆ, ಈ ರೀತಿಯ ನಿಯಮಿತತನ, ಈ ರೀತಿಯ ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ ಇರುವಂತಹ ನೂರಾರು ಕಾರ್ಯಕರ್ತರು ನನ್ನ ಕಣ್ಣಿಗೆ ಬಿದ್ದರು. ಹೀಗಾಗಿ ನನ್ನ ಭ್ರಮೆಯ ಪೊರೆ ಅದು ಕಳಿಸ್ತು. ನನ್ನ ಭ್ರಮೆಯ ಪೊರೆಯನ್ನು ಕಳಿಸಿದಂತಹ ಕಾರ್ಯಕ್ರಮ ಇದು, ನನಗೆ ತುಂಬ ಅನುಭವ ಕೊಟ್ಟಂಥ ಕಾರ್ಯಕ್ರಮ ಇದು ಅಂತ ಹೇಳಿದರು. ಇಲ್ಲೇ ನಮ್ಮ ಸುನಂದಕ್ಕ ಎದುರುಗಡೆ ಕೂತಾರ. ಅವರನ್ನು ಈ ಸಂದರ್ಭದೊಳಗೆ ನಾನು ನೆನೆಸ್ಕೊಳ್ಳೇಬೇಕು ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬೋದ್ರೊಳಗೆ ಅವ್ರ ಪಾತ್ರ ತುಂಬ ಮಹತ್ವದ್ದು. ಹೀಗಾಗಿ ಲಘು ಉದ್ಯೋಗ ಭಾರತಿಗೆ ನಂದೊಂದು ವಿನಂತಿ, ಅವರ ಕ್ಷಮತೆ, ಆ ರೀತಿಯ ಇನ್ನೂ ಅನೇಕರಿದ್ದಾರೆ, ಹೆಸರು ನನಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಅವ್ರದ್ದು ಒಂದೇ ಉಲ್ಲೇಖ ಮಾಡೀನಿ. ಹೀಗಾಗಿ ಅವ್ರ ಹೆಸರು ಉಲ್ಲೇಖ ಮಾಡೀನಿ ಅಂತ ಅವರು ಉಬ್ಬುವ ಅವಶ್ಯಕತೆಯೂ ಇಲ್ಲ, ಮತ್ತು ಯಾರ ಹೆಸರು ಉಲ್ಲೇಖ ಮಾಡಿಲ್ಲೋ ಅವರು ಸೊರಗುವ ಅವಶ್ಯಕತೆಯೂ ಇಲ್ಲ. ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳ್ತೇನೆ, ಸೊರಗುದು ಅಂತಂದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು, ಅದರ ಅವಶ್ಯಕತೆಯೂ ಇಲ್ಲ. ಆದರೆ ನಿಜಕ್ಕೂ ಈ ರೀತಿಯ ಪ್ರತಿಭೆಗಳು, ಈ ರೀತಿಯ ಕ್ಷಮತೆ ಇರುವಂತಹ ವ್ಯಕ್ತಿಗಳು, ಯಾರಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಏನನ್ನಾದರೂ ಸಾಧಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಸಿದ್ಧಿ ಅವರ ಹತ್ರ ಇದೆಯೋ, ಆ ತರಹದ ವ್ಯಕ್ತಿಗಳನ್ನು ಮುಂದಿನ ಬೆಳಗಾವಿನೊಳಗೆ ಆಗುವಂತಹ ಈ ಮೇಳಕ್ಕೆ ಇನ್ನೂ ಹೆಚ್ಚು ಜನರನ್ನು ಜೋಡಿಸ್ಕೊಂಡು
ಆ ಮೇಳ ಇದಕ್ಕಿಂತ ಚೆನ್ನಾಗಾಗೋದು ಹೇಗೆ ಅನ್ನೋದನ್ನು ಈಗಿನಿಂದಲೇ ಪ್ರಾರಂಭ ಮಾಡಬೇಕು ಅಂತ ಅನಿಸುತ್ತಾ ಅದು ಹಾಗೇ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಸ್ವಾಮೀಜಿಗಳದ್ರ ಉಲ್ಲೇಖ ಮಾಡಿದ್ದಾರೆ ಅಂಥೇಳಿ ನಾರಾಯಣ ಸ್ವಾಮಿ ಪ್ರಸನ್ನ ಅವರು ಹೇಳಿದರು. ಮೇಳ ಪ್ರಾರಂಭ ಆಗಿಲ್ಲ ಇನ್ನೂ ನಮ್ಮದು, ಆವಾಗಲೇ ನಮ್ಮ ಪುಸ್ತಿಕೆ ರೆಡಿ ಆಗಿಬಿಟ್ಟದ. ನಾನು ನೋಡಿದೆ, ಈಗ ಕೊಟ್ಟರು 112 ಜನ ಗ್ರಾಮ ಶಿಲ್ಪಿಗಳ ಪರ್ಟಿಕ್ಯುಲರ್ಸ್ ಎಲ್ಲ ಮಾಹಿತಿ ಈ ಪುಸ್ತಕದೊಳಗಿದೆ. 112 ಜನರದ್ದಿದೆ. ಅವರ ಹೆಸರು, ಊರು, ಅವ್ರು ಏನು ಮಾಡ್ತಾರೆ, ಅವ್ರ ಮೊಬೈಲ್ ನಂಬರು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದು ನಿಜಕ್ಕೂ ಬೇರೆ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಮುಗಿದು 1 ತಿಂಗಳಾಗಿರ್ತಾ ಆಲ್ಬಮ್ ಮಾಡ್ತೀರೇನಪ್ಪ ಅಂತ ನಾವು ಕೇಳಿ 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 ಸುಸ್ತಾಗಿ, ಆಯ್ತಪ್ಪ ಹೋದ ಸರಿ ಅಂತೂ ಮಾಡ್ಲಿಕ್ಕೆ ಆಗಲಿಲ್ಲ, ಈ ಸರಿ ಯಾರೇ ಮಾಡ್ತೀರೇನು ನೋಡ್ರಿ ಅಂತ ಮಂಗೇಶ್ ಜಿ ಹೇಳಿದ್ದು ನಮಗೆ ಅನೇಕ ಅನುಭವ ಇದೆ. ಆದರೆ ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ, ಮೇಳ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಪುಸ್ತಿಕೆ ನಮ್ದು ರೆಡಿ ಆಗಿದೆ ಅಂತಂದರೆ ಯಾವ ರೀತಿಯ ಕಾಂಪ್ರಿಹೆನ್ಸಿವ್ ಪ್ಲ್ಯಾನಿಂಗ್, ಕೊಯಿಸಿವ್ ಥಿಂಕಿಂಗ್, ಕೋಆರ್ಡಿನೇಟೆಡ್ ಎಫರ್ಟ್ ಅದು ಇರಬಹುದು ಅನ್ನೋದನ್ನು ನಿಮ್ಮ ಕಲ್ಪನೆಗೆ ನಾನು ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದ. ಗ್ರಾಮೀಣ ಆರ್ಥಿಕತೆ, ಗ್ರಾಮಶಿಲ್ಪಿ ಬಗ್ಗೆ, ಅದರ ಅವಶ್ಯಕತೆ ಬಗ್ಗೆ ಉಲ್ಲೇಖಿಸಿದರು ಶ್ರೀಯುತ ರಾಘವೇಂದ್ರ ಕಾಗಡ್ಜಿಯವರು. ಹಾಗೆ ತ್ರಿವೇಣಿ ಸಂಗಮ ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಯಬೇಕಾದ ಅವಶ್ಯಕತೆ ಅಂದರೆ ಸಾರ್ಥಕ್ಯ ಭಾವನೆ, ಉದ್ದೇಶ ಈಡೇರಿಕೆ ಹಾಗೂ ಮುಂದಿನ ಕಾರ್ಯಕ್ರಮದ ಸಂಕಲ್ಪ, ಅಂದರೆ ಬೆಳಗಾವಿಯ ಕಾರ್ಯಕ್ರಮದ ಸಂಕಲ್ಪದ ಬಗ್ಗೆ, ಸಂಕಲ್ಪದ ಒಂದು ಜವಾಬ್ದಾರಿಯನ್ನು ಕೂಡ ನಮ್ಮ ಮುಂದೆ ಕಾಗವಾಡ್ಜಿಯವರು ಇಟ್ಟಿದ್ದಾರೆ. ಖಂಡಿತವಾಗಿ ಅವರ ಪ್ರೋತ್ಸಾಹ ನಮ್ಮ ಹಿಂದೆ ಇದ್ದೇ ಇದೆ. ಆದ್ದರಿಂದ ಇದು ನಮ್ಮಿಂದ ಮಾಡಲು ಸಾಧ್ಯ ಅನ್ನುವ ಒಂದು ಭರವಸೆಯನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಧನ್ಯವಾದಗಳು ಕಾಗವಾಡ್ಜಿಯವರಿಗೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿರುವವರು ಶ್ರೀಯುತ ತಿಪ್ಪೇಸ್ವಾಮಿಯವರು, ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕರ್ನಾಟಕದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀಕಂಠ ದತ್ತ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರಸನ್ನ ನಾರಾಯಣ ಅವರೇ, ಹಾಗೆಯೇ ಇದುವರೆಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯವಾರು ಆದಂಥ ಶ್ರೀ ರಾಘವೇಂದ್ರ ಕಾಗಡ್ ಅವರೇ, ಪ್ರಾರಂಭದಲ್ಲಿ ಪ್ರಸ್ತಾವನೆಯನ್ನು ಮಾಡ್ತಾ ಲಘು ಉದ್ಯೋಗ ಭಾರತೀಯ ಉಪಾಧ್ಯಕ್ಷರು ಆದಂಥ ಶಿವಾನಂದ ಔಟಿಗೆ ಅವರೇ, ಉಪಸ್ಥಿತ ಎಲ್ಲ ಹಿರಿಯರೇ, ಶ್ರದ್ಧೇಯ ತಾಯಂದಿರೇ ಹಾಗೂ ಲಘು ಉದ್ಯೋಗ ಭಾರತೀಯ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕಳೆದ 3 ದಿನಗಳಿಂದ ಇಲ್ಲಿ ಏನು ಒಂದು ಪ್ರದರ್ಶನ ಏರ್ಪಟ್ಟಿತ್ತು, ಅದೊಂದು ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ನನ್ನ ದೃಷ್ಟಿನಲ್ಲಿ 2 ರೀತಿಯಲ್ಲಿ ಇದು ಯಶಸ್ವಿಯಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಲಘು ಉದ್ಯೋಗ ಭಾರತಿ ಏನು ಸಂಕಲ್ಪ ಮಾಡಿತ್ತೋ ಆ ಒಂದು ದೃಢ ಸಂಕಲ್ಪಕ್ಕೆ ಭಗವಂತನೂ ಸಹ ಅನೇಕ ಬಾರಿ ಪರೀಕ್ಷೆ ಕೊಡ್ತಾನೆ. ಪ್ರಾರಂಭದಲ್ಲೂ ವರುಣನ ಕೃಪೆ, ಮುಕ್ತಾಯಕ್ಕೂ ವರುಣನು ಬಂದಾಗ ಒಂದು ರೀತಿ ಶುಭ ಸೂಚನೆ ಆದ್ರೂ ಸಹ ಸತ್ವ ಪರೀಕ್ಷೆಗೆ ಒಳಪಟ್ಟು ಇದನ್ನು ಬಿಡದೇನೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದರಲ್ಲಿ ನಾವೆಲ್ಲರೂ ಸಹ ಅತ್ಯಂತ ದೃಢ ಸಂಕಲ್ಪ ಮಾಡಿದ್ದು ಮೊದಲನೇ ಯಶಸ್ಸು ಅಂತ ಅನಿಸುತ್ತೆ. ನನಗೊಂದು ಘಟನೆ ನೆನಪಿಗೆ ಬರುತ್ತೆ. ಅರ್ಜುನ ಭಗವಂತನನ್ನು ನೋಡಬೇಕು, ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂಥೇಳಿ ಅವನು ಅನೇಕ ದಿನಗಳ ಕಾಲ ಪ್ರಾರ್ಥನೆಯನ್ನು ಮಾಡ್ತಾನೆ. ಭೀಮನು ಹೇಳ್ತಾನೆ, ನೀನು ಇಷ್ಟೊಂದು ದಿನ ಎಲ್ಲ ಯಾಕೆ ಮಾಡ್ತಿದೀಯಾ, ಭಗವಂತನ ನೋಡೋಕ್ಕೆ ನೋಡು, ನಾನು ಕ್ಷಣಾರ್ಧದಲ್ಲಿ ನೋಡ್ತೀನಿ ಅಂಥೇಳಿ ಅವನು ಗದೆಯನ್ನು ಮೇಲೆ ಎಸೆದು, ಭಗವಂತ ನೀನಿದ್ದರೆ ಅದನ್ನು ಹಿಡ್ಕೋ, ಇಲ್ಲ ಅಂದರೆ ನಾನು ಪ್ರಾಣ ಹೋಗೋ ರೀತಿಯಲ್ಲಿ ಅವನು ಕತ್ತನ್ನು ಒಡ್ತಾನೆ.
ಭಗವಂತ ಈ ಪರೀಕ್ಷೆಗೆ ಒಡ್ಡಿದಾಗ ಅವನು ಬಂದು ಹಿಡ್ಕೊಳ್ತಾನೆ ಗದೆಯನ್ನು. ಹಾಗಾಗಿ ನೋಡು, ಕ್ಷಣಾರ್ಧದಲ್ಲಿ ನಾನು ಭಗವಂತನನ್ನು ತೋರಿಸಿದ್ದೀನಿ ಅಂತ ಹೇಳ್ತಾನೆ. ಹೀಗೆ ನಮ್ಮ ದೃಢ ಸಂಕಲ್ಪಗಳು ಎಷ್ಟಿತ್ತವೋ ಆಗ ಭಗವಂತನೂ ಸಹ ನಮ್ಮ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಆಗ್ತದೆ. ಇನ್ನು ಎರಡನೇ ರೀತಿಯಲ್ಲಿ ಇದು ಯಶಸ್ವಿ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಔಟಿಗೆ ಅವರು ಹೇಳಿದರು, ಇಲ್ಲಿ ಅನೇಕ ಮಳಿಗೆಗಳಲ್ಲಿ ಆದಷ್ಟು ಬೇಗ ಖರ್ಚಾಯಿತು, ಒಂದೇ ದಿನದಲ್ಲಿ ಇಲ್ಲಿ ಬಂದಂಥ ಸಾಮಗ್ರಿಗಳೇನಿತ್ತು ಅದೆಲ್ಲವನ್ನೂ ಸಹ ಮಾರಾಟ ಆಯಿತು ಅಂತ ಹೇಳಿ. ಪ್ರಾಯಶಃ ಇದು ಯಾರು ಇಲ್ಲಿ 116 ಮಳಿಗೆಗಳಲ್ಲಿ ಭಾಗವಹಿಸಿದ್ರೋ ಅವರೆಲ್ಲರಿಗೂ ಸಹ ಒಂದು ಆತ್ಮವಿಶ್ವಾಸವನ್ನು ಉಂಟು ಮಾಡಿದೆ. ನಾವು ತಯಾರಾದಂಥ ವಸ್ತುಗಳು ಜನರ ಬೇಡಿಕೆ ಇದೆ. ಯಾವಾಗಲೂ ಸಹ ತಯಾರಾದಂಥ ವಸ್ತುಗಳಿಗೆ ಒಂದು ಆರ್ಥಿಕ ಭಾಷೆಯಲ್ಲಿ ಡಿಮ್ಯಾಂಡ್ ಅಂತ ಕರೀತಾರೆ. ನಮ್ಮ ವಸ್ತುಗಳಿಗೆ ಬೇಡಿಕೆ ಇದ್ದಾಗ ಅದನ್ನು ಮಾಡಲಿಕ್ಕೇನು ಚೆನ್ನಾಗಾಗುತ್ತೆ, ಆರ್ಥಿಕ ಸ್ಥಿತಿನೂ ಚೆನ್ನಾಗಾಗುತ್ತೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ರಿಗೂ ಸಹ ಅನ್ನಿಸಿದೆ, ನಾವು ತಯಾರು ಮಾಡಿದಂಥ ವಸ್ತುಗಳು ಇವತ್ತಿಗೂ ಸಹ ಬೇಡಿಕೆ ಇದೆ ಮತ್ತು ಜನ ಬೆಲೆ ಕೊಟ್ಟು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ಏನು ಮೂಡ್ತೋ, ಹಾಗಾಗಿ ಅವರೆಲ್ಲರೂ ಸಹ ಈ ದಿಶೆಯಲ್ಲಿ ಯೋಚನೆ ಮಾಡಲಿಕ್ಕಾಗಿದೆ. ಹಾಗಾಗಿ ಇದು ಎರಡನೇ ದೃಷ್ಟಿನಲ್ಲಿ ಇದು ಒಂದು ಯಶಸ್ವಿ ಆಯಿತು ಅಂತ ಹೇಳಿ ಅನಿಸುತ್ತೆ. ಇನ್ನು ಕರಕುಶಲ ಅಂತ ಹೇಳಿ ಶಬ್ದವನ್ನು ನಾವು ಪ್ರಯೋಗ ಮಾಡಿದ್ದೀವಿ. ಕರ ಅಂದರೆ ಕೈ, ಕುಶಲತೆ ಅಂತ ಹೇಳಿದರೆ ಕೌಶಲ್ಯದಿಂದ ಮಾಡಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಸಹ ಈ ಕರಕುಶಲತೆ, ಕೈಯಿಂದ ತಯಾರಾದಂಥ ವಸ್ತುಗಳ ಒಂದು ಕುಶಲತೆ ಏನಿತ್ತೋ ಅದನ್ನು ತಯಾರು ಮಾಡಿದಂಥದ್ದು ಭಾಳ ಅಚ್ಚುಕಟ್ಟಾಗಿತ್ತು. ನಾನು ಈಗಲೂ ಯೋಚನೆ ಮಾಡ್ತಾ ಇದ್ದೆ, ಯಾವುದೇ ಯಂತ್ರನೂ ತಯಾರು ಮಾಡದೇ ಇರೋವಂಥದ್ದು ಇವತ್ತಿಗೂ ಸಹ ಕರಕುಶಲತೆಯಿಂದ ಆಗ್ತದೆ. ನಾನೊಂದು ಸ್ವಲ್ಪ JP ನಗರದಲ್ಲಿ ಮಾರೇನಹಳ್ಳಿನಲ್ಲಿ ಇರೋದು. ಯಾರಾದರೂ ಸಾವಾದಾಗ ಅವರೊಂದು ಇದನ್ನು ಕಟ್ತಾರೆ, ಆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಹೂವಿಂದೊಂದು ಅದಕ್ಕೇನು ಕಟ್ತಾರೆ, ನಾವು ತಗೊಂಡು ಹೋಗೋದಕ್ಕೋಸ್ಕರ ಒಂದು ಇದನ್ನು ಕಟ್ತಾರೆ, ಚಟ್ಟದ ಕಟ್ತಾರೆ. ಆ ಹೂವನ್ನು ಪೋಣಿಸಿದ್ದು ಅದನ್ನು ಎಲ್ಲ ನೋಡಿದರೆ ಪ್ರಾಯಶಃ ಇವತ್ತಿಗೂ ಯಾವ ಯಂತ್ರನೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರಕುಶಲತೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನಾವೆಲ್ಲರೂ ಬೆಂಗಳೂರಿನಲ್ಲಿ ಕರಗ ನೋಡಿದ್ದೀವಿ. ಆ ಕರಗ ಹೊತ್ಕೊಂಡಾಗ ಅದಕ್ಕೆ ಹೂವನ್ನು ಪೋಣಿಸಿರ್ತಾರೆ. ಅದನ್ನು ಸಹ ಯಾರನ್ನು ಸಹ ಯಾವುದೇ ಯಂತ್ರ ಮಾಡಲಿಕ್ಕಾಗೋದಿಲ್ಲ, ಆ ಕೈಯಿನ ಕುಶಲತೆಯಿಂದ ಮಾತ್ರ ಮಾಡಲಿಕ್ಕಾಗುತ್ತೆ. ಅನೇಕ ಮದುವೆ ಮನೆಗಳಲ್ಲಿ ಆ ಕೊಬ್ಬರಿ ಮೇಲೆಲ್ಲ ಚಿತ್ರ ಬಿಡಿಸಿ ಮಾಡೋವಂಥದ್ದು ಎಲ್ಲ ಮಾಡ್ತಾರೆ. ಅದನ್ನು ಯಂತ್ರ ಮಾಡಲಿಕ್ಕೆ ಆಗೋದಿಲ್ಲ, ಅವನ ಕುಶಲತೆಯಿಂದನೇ ಮಾಡ್ತಾರೆ. ಈ ಹಳ್ಳಿ ಕಡೆಗೆ ಮದುವೆ ಸಮಯದಲ್ಲಿ ಬಾಸಿಂಗಗಳು ಅಂತ ಮಾಡ್ತಾರೆ. ಇವತ್ತೆಲ್ಲ ರೆಡಿಮೇಡ್ ಬಾಸಿಂಗಗಳು ತರ್ತಾರೆ. ಆದರೆ ಅಕ್ಕಿಯಿಂದ ಪೋಣಿಸಿ ಅದು ವಿವಿಧ ರೀತಿಯಲ್ಲಿ ಆ ಬಾಸಿಂಗಗಳನ್ನು ತಯಾರು ಮಾಡುವಂಥ ಒಂದು ಕೆಲಸ ಹಳ್ಳಿಗಳಲ್ಲಿ ಮೊದಲಿಂದಲೂ ನಡೀತಾ ಇತ್ತು. ಆದರೆ ಇವತ್ತಿಗೂ ಆ ಕುಶಲತೆ ಏನಿದೆ ಅದಾಗ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿ ಅನೇಕ ಕೈಗಳಿಗೆ ಕೆಲಸ ಇತ್ತು. ಇವತ್ತು ಆ ಎಲ್ಲ ಕೈಗಳಿಗೆ ಕೆಲಸವನ್ನು ಕಡಿಮೆ ಮಾಡ್ತಾ ಇದೆ ಮತ್ತು ಕೌಶಲ್ಯವೂ ಸಹ ಕಡಿಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ಹೇಳ್ತಾರೆ ಪ್ರೊಡಕ್ಷನ್ ಬೈ ಮಾಸಸ್ ಅಂತ ಹೇಳಿ. ನಾವು ಎಲ್ಲವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡುವಂಥದ್ದಲ್ಲ, ಅನೇಕ ಕೈಗಳಿಂದ ಈ ರೀತಿಯಾದಂಥ ಕರಕುಶಲತೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತಾ ಇದ್ರು. ಗುಡಿ ಅಂತ ಹೇಳಿದರೆ ಪ್ರತಿಯೊಂದು ಮನೆಯಲ್ಲೂ ಸಹ ಈ ರೀತಿಯಾದಂಥ ಕೈಗಾರಿಕೆಗಳು ಇತ್ತು ಅನ್ನೋವಂಥದ್ದು. ಆ ಮನೆಯಲ್ಲಿ ಹಳ್ಳಿನಲ್ಲಿ ಕೆಲವು ಶಬ್ದಗಳನ್ನು ನಾವು ಕೇಳಿದ್ವಿ, ಬಹಳ ಹಿಂದೆ ಏನಿಲ್ಲ, ಒಂದು 25-30 ವರ್ಷದಿಂದ ಕೇಳ್ತಾ ಇದ್ದಂಥ ಶಬ್ದಗಳು ಇವತ್ತು ಕೇಳೋದಿಲ್ಲ. ಇವತ್ತು ಯಾರಾದರೂ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಈ ಶಬ್ದಗಳನ್ನು ಕೇಳಿದರೆ ಏನದು ಅಂತ ಕೇಳಬಹುದು. ಕಮ್ಮಾರ, ಚಮ್ಮಾರ, ಬಡಗಿ, ಈ ಶಬ್ದಗಳು ಕೇಳಿಲ್ಲ ಮತ್ತು ಅವನ ಕೆಲಸ ಏನು ಅನ್ನೋದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಡಗಿ ಕೆಲಸ ಏನು ಅನ್ನೋಂಥದ್ದು ಇವತ್ತು ಗೊತ್ತಿಲ್ಲ. ಕಮ್ಮಾರನ ಕೆಲಸ ಏನು, ಚಮ್ಮಾರನ ಕೆಲಸ ಏನು, ಕುಂಬಾರನ ಕೆಲಸ ಏನು, ಈ ಸಂಗತಿಗಳನ್ನು ಗೊತ್ತಿಲ್ಲ. ಕಾರಣ ಅದು ಕ್ರಮೇಣ ಅಳಿಸಿ ಹೋಗ್ತಾ ಇದೆ. ನಾವೆಲ್ಲ ಭಕ್ತ ಕುಂಬಾರದ ಚಿತ್ರವನ್ನು ನೋಡಿದ್ದೀವಿ. ಭಕ್ತ ಕುಂಬಾರನ ಚಿತ್ರದಲ್ಲಿ ಮಡಿಕೆಗಳನ್ನು ಮಾಡೋದು ಯಾವ ರೀತಿ ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ರು. ಅವನು ಆ ಕುಶಲತೆ ಬರೋ ದೃಷ್ಟಿಯಿಂದ ಹೇಗೆ ತಂದೆ ಮಗನಿಗೆ ತಯಾರು ಮಾಡಿ ಕೊಡ್ತಾ ಇದ್ರು ಅನ್ನೋಂಥದ್ದಿದೆ.
ಈ ರೀತಿ ಪ್ರತಿಯೊಂದು ಮನೆಯಲ್ಲೂ ಸಹ ಆ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಯಾರಿದ್ದಾರೆ ಸಹಜವಾಗಿ ಅವನಿಗೆ ಆ ಕಲೆಯನ್ನು ಕಲಿಸಿಕೊಡ್ತಾ ಇದ್ರು. ಆ ರೀತಿಯಾಗಿ ಕಲಿಸ್ಕೊಡುವಂಥ ಪ್ರಕ್ರಿಯೆ ಏನಿದೆ, ಇವತ್ತು ನಾವು ಅದನ್ನು ಕೌಶಲ್ಯ ಅಂತ ಹೇಳ್ಬೋದು, ಅಥವಾ ಪ್ರಶಿಕ್ಷಣ ಅಂತ ಹೇಳ್ಬೋದು, ಟ್ರೈನಿಂಗ್ ಅಂತ ಹೇಳ್ಬೋದು. ಈ ರೀತಿದೇನಿದೆ ಅದು ನಿತ್ಯವಾಗಿ ಮನೆಗಳಲ್ಲೇ ಈ ರೀತಿಯಾದಂಥ ಪ್ರಶಿಕ್ಷಣಗಳು ನಡೀತಾ ಇತ್ತು. ಅವನಿಗೆ ಆ ರೀತಿ ಬಡಿಗೆ ಆದರೆ ಅವನಿಗೆ ಹೇಗೆ ಇದನ್ನು ಇದನ್ನು ಇಟ್ಕೊಳ್ಬೇಕು, ಮತ್ತು ಮರವನ್ನು ಹೇಗೆ ಕೆತ್ತಬೇಕು, ಅದನ್ನು ಹೇಗೆ ಉಜ್ಜಲಿಂದ ಉಜ್ಜಬೇಕು, ಈ ರೀತಿಯಾಗಿ ಎಲ್ಲವನ್ನು ಸಹ ಅವನ ಜೊತೆನಲ್ಲಿ ಕೈ ಹಾಕಿ ಉಜ್ಜಿಸಿ ಅದನ್ನು ಕಲಿಸ್ತಾ ಇದ್ರು. ಹೀಗಾಗಿ ಕುಶಲತೆಯ ಪ್ರಾವೀಣ್ಯತೆಯನ್ನು ಪ್ರತಿ ಮನೆಗಳಲ್ಲೂ ಸಹ ಅದನ್ನು ಕಲಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಈ ರೀತಿ ಸಹಜವಾಗಿ ಏನಿತ್ತು ಅದನ್ನು ಇವತ್ತು ಬಿಟ್ಟು ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ನಾನು ಆಗಲೇ ಏನು ಸಂಕಲ್ಪ ಅಂತ ಹೇಳಿದೆ ಲಘು ಉದ್ಯೋಗ ಭಾರತಿದು, ಕಳೆದ 3 ವರ್ಷಗಳಿಂದ ಈ ರೀತಿ ಗ್ರಾಮ ಶಿಲ್ಪವನ್ನು ಬೆಳೆಸಬೇಕು, ಈ ರೀತಿ ಕುಶಲತೆ ಯಾರಿಗಿದೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಂಥ ಚಿಂತನೆ ಮಾಡಿದರು. ಇದು ಸಹಜವೂ ಹೌದು. ನಾವು ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ಇವತ್ತು ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಯಾವುದು ಹೊಳಿತು, ಯಾವುದು ಇವತ್ತು ಅಗತ್ಯತೆ ಇದೆ, ಇದನ್ನು ಯೋಚನೆ ಮಾಡಿ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು, ಆ ದಿಶೆಯಲ್ಲಿ ಚಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಹಜವಾದಂಥ ಚಿಂತನೆ. ಇದಕ್ಕೇನೋ ವಿಶೇಷ ಚಿಂತನೆ ಅಂತೇನಿಲ್ಲ. ಸಂಘದ ಶಿಕ್ಷಣವನ್ನು ಪಡೆದಂತವನು ತನಗೇನು ಲಾಭ ಅಂತ ಯೋಚನೆ ಮಾಡಲಿಕ್ಕೆ ಯಾವತ್ತೂ ಹೋಗೋದೇ ಇಲ್ಲ. ನಾನು ಮಾಡ್ತಕ್ಕಂಥ ಕೆಲಸ ಸಮಾಜದ ದೃಷ್ಟಿಯಿಂದ, ಈ ದೇಶದ ದೃಷ್ಟಿಯಿಂದ ಎಷ್ಟು ಹಿತವಾಗಿದೆ ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾನೆ. ನಮ್ಮೆಲ್ಲ ಕಾರ್ಯಕರ್ತರು 2018ರಲ್ಲಿ ಅಖಿಲ ಭಾರತೀಯ ಮಟ್ಟದಲ್ಲಿ ಕೂತು ಈ ರೀತಿ ಬೇರೆ ಬೇರೆ ಚಿಂತನೆಗಳನ್ನು ಮಾಡಿ ಈ ರೀತಿ ಗ್ರಾಮಶಿಲ್ಪಿಗೆ ನಾವು ಒತ್ತನ್ನು ಕೊಡಬೇಕು, ಗ್ರಾಮಗಳಿಗೆ ಗುಡಿ ಕೈಗಾರಿಕೆಗಳನ್ನು ಬೆಳೆಸ್ತಕ್ಕಂಥದ್ದು, ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ ಕಳೆದ ವರ್ಷವೇ ಈ ಗ್ರಾಮಶಿಲ್ಪಿ ಈ ರೀತಿಯ ಪ್ರದರ್ಶನ ಆಗಬೇಕು ಅನ್ನೋದಿತ್ತು. ಕೊರೋನಾ ಬಂದಿದ್ದರಿಂದ ನಾವು ಈ ವರ್ಷ ಅದನ್ನು ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಸರಿಯಾದ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು, ಸರಿಯಾದ ದಿಕ್ಕಿನಲ್ಲಿ ಅದನ್ನು ಯೋಜನೆ ಮಾಡ್ತಕ್ಕಂಥದ್ದು ಆದಾಗ ಇದರ ಪ್ರಗತಿ ಚೆನ್ನಾಗಿ ಆಗ್ತದೆ. ಅಬ್ದುಲ್ ಕಲಾಂ ಅವರು ಒಂದನ್ನು ಹೇಳಿದರು, ಪುರಾ ಅಂತ ಹೇಳಿ, ಪ್ರೊವೈಡ್ ಅರ್ಬನ್ ಅಮ್ಯುನಿಟೀಸ್ ಟು ದಿ ರೂರಲ್ ಏರಿಯಾ ಅಂತ ಹೇಳಿ. ಅಂದರೆ ಸವಲತ್ತುಗಳನ್ನು ಅಲ್ಲಿಗೆ ಕೊಡೋದಕ್ಕಿಂತಲೂ ಅಲ್ಲಿನ ಸವಲತ್ತುಗಳನ್ನು ಚೆನ್ನಾಗಿ ಬೆಳೆಸುವುದು ಹೇಗೆ ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಆ ಗ್ರಾಮ ಸ್ವಾವಲಂಬಿ ಗ್ರಾಮ ಆಗಬೇಕು, ಸ್ವಾಭಿಮಾನಿ ಗ್ರಾಮ ಆಗಬೇಕು ಅಂತ ಹೇಳಿ. ಮೊದಲು ಪ್ರತಿಯೊಂದು ಗ್ರಾಮವೂ ಸಹ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಆ ಗ್ರಾಮದವರೇ ತಯಾರು ಮಾಡ್ಕೊಳ್ತಾ ಇದ್ರು. ಇವತ್ತು ಆ ರೀತಿಯಾಗಿ ಸಿಗದೇ ಇರತಕ್ಕಂಥದ್ರಿಂದ ಕೆಲವು ನಮ್ಮ ಧಾರ್ಮಿಕ ಪದ್ಧತಿಗಳನ್ನು ಬಿಟ್ಟು ಹೋಗ್ತವೆ. ಕೆಲವು ಸಮುದಾಯದಲ್ಲಿ ಈ ಮದುವೆ ದಿಬ್ಬಣ ಮಾಡಬೇಕಾದ್ರೆ ಆ ಅಲಂಕಾರಿತವಾದಂಥ ಮಡಿಕೆಗಳನ್ನು ಒತ್ಕೊಂಡು ಅದನ್ನು ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಬೇಕಾಗಿರೋಂಥ ಈ ಅಲಂಕಾರ ಇರ್ಬೋದು, ಆ ಮಡಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೇಂಟಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡಿ ಶೃಂಗಾರ ಮಾಡಿ ಆ ಬಡಿಗೆ ತಂದು ಕೊಡ್ತಾ ಇದ್ದ. ಅವನಿಗೂ ಈ ಮದುವೆ ಸಂದರ್ಭದಲ್ಲಿ ಅವರು ಉಡುಗೊರೆಯನ್ನು ಸಹ ಕೊಡುವಂಥದ್ದು ಇತ್ತು. ಹೀಗೆ ಮ್ಯೂಚುವಲ್ ಅವರು ವಸ್ತುಗಳನ್ನು ಮಾಡಿಕೊಟ್ಟಿದ್ದಕ್ಕೆ ಅವನು ಮಾಡಿಕೊಟ್ಟಂಥ ಪರಿಶ್ರಮಕ್ಕೆ ಇವರು ಕೊಡುವಂಥದ್ದು ಇತ್ತು. ಇವತ್ತು ಆ ರೀತಿಯಾಗಿ ಮಡಿಕೆಗಳನ್ನು ಗ್ರಾಮದಲ್ಲಿ ತಯಾರು ಮಾಡದೇ ಇದ್ದದ ಕಾರಣಕ್ಕೋಸ್ಕರ ಆ ದಿಬ್ಬಣ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ ಆ ಸಮುದಾಯದವರು. ಇವತ್ತು ಅದನ್ನು ಮಾಡೋದಿಲ್ಲ, ಭಾಳ ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸುವ ರೀತಿಯಲ್ಲೂ ಸಹ ಈ ರೀತಿ ಗ್ರಾಮದಲ್ಲಿ ತಯಾರಾದಂತಹ ವಸ್ತುಗಳನ್ನು ಬಳಸಿಕೊಂಡು ಅದರ ಮೂಲಕ ಯಾವುದೋ ನಮ್ಮ ಧಾರ್ಮಿಕ ಪದ್ಧತಿಗಳನ್ನು ನಡೆಸ್ತಾ ಇದ್ವೋ ಅದನ್ನು ಬಿಟ್ಟು ಹೋಗೋ ಥರನೂ ಆಗಿದೆ. ಯಾಕೆಂದರೆ ಆ ರೀತಿ ಪೇಂಟಿಂಗ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಯಾವುದೋ ಒಂದು ಮೆಷಿನರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಲ್ಕಾಗಿ ಏನು ಅದನ್ನು ಬಳಸೋದಿಲ್ಲ. ಆ ಕೆಲವು ಗ್ರಾಮದಲ್ಲಿ ಕೆಲವು ಸಮುದಾಯದವರು ಈ ರೀತಿಯಾದಂಥ ಪದ್ಧತಿಗಳನ್ನು ಮಾಡ್ತಾರೆ. ಹೀಗೆ ಕೆಲವು ಪದ್ಧತಿಗಳೂ ಸಹ ನಶಿಸಿ ಹೋಗ್ತವೆ. ಆ ದೃಷ್ಟಿನಲ್ಲಿ ಇವತ್ತು ಗ್ರಾಮ ವಿಕಾಸ ಏನಿದೆ ಈ ದಿಕ್ಕಿನಲ್ಲಿ ಮಾಡುವಂಥದ್ದು ಆಗಬೇಕು. ಇವತ್ತು ಇಲ್ಲಿ 116 ಮಳಿಗೆಗಳನ್ನು ಸುಮಾರು 8-10 ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾವೆ.
ಇಷ್ಟೆಲ್ಲ ನಾವು ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡಿ ಬಲ್ಕ್ ಪ್ರೊಡಕ್ಷನ್ಸ್ ಆಗಿ ಇವತ್ತು ಕೆಲವು ಯುಗಗಳೇ ಅಂತ ಹೇಳ್ಬೋದು. ಇದೊಂದು ಪ್ಲಾಸ್ಟಿಕ್ ಯುಗ ಅಥವಾ ಈ ರೀತಿಯಾಗಿ ಪ್ಲಾಸ್ಟಿಕ್ ಮಯ ಆಗ್ತಕ್ಕಂಥದ್ದು. ಇದನ್ನು ಬಲ್ಕಲ್ಲಿ ತಯಾರು ಮಾಡಿದಂಥ ಸಂದರ್ಭದಲ್ಲೂ ಸಹ ಇವತ್ತು ಗುಡಿ ಕೈಗಾರಿಕೆಗಳ ಹೆಸರನ್ನು ನಾವು ಕೇಳ್ತೇವೆ. ಚನ್ನಪಟ್ಟಣದ್ದು ಇರ್ಬೋದು. ಇವತ್ತಿಗೂ ಚನ್ನಪಟ್ಟಣದಲ್ಲಿ ತಯಾರಾಗಿರ್ತಕ್ಕಂಥ ಆಟದ ಸಾಮಾನುಗಳು ಬಹಳ ಪ್ರಸಿದ್ಧವಾಗಿದ್ದಾವೆ. ಇತ್ತೀಚೆಗೆ ಮನ್ ಕಿ ಬಾತ್ನಲ್ಲೂ ಸಹ ಪ್ರಧಾನಮಂತ್ರಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇವತ್ತು ಇಲ್ಲಿ ನೋಡಿದಾಗಲೂ ಸಹ ಈ ಭಾಗದ ಗದ್ವಾಲ್ ಸೀರೆ ಇರ್ಬೋದು, ಇಳಕಲ್ ಸೀರೆ ಇರ್ಬೋದು. ಇವತ್ತೂ ಸಹ ಹೆಣ್ಣುಮಕ್ಕಳು ಆ ಹೆಸರು ಕೇಳಿದ ತಕ್ಷಣವೇ ಮನೆಯಲ್ಲಿ ಈ ಥರ ಗದ್ವಾಲ್ಗೆ ಹೋಗ್ತೀನಿ ಅಥವಾ ಇಂಥ ಇಳಕಲ್ಗೆ ಹೋಗ್ತೀನಿ ಅಂದರೆ ಸೀರೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಅಂದರೆ ಇವತ್ತಿಗೂ ಆ ರೀತಿಯಾದಂಥ ಹೆಸರು ಇರ್ತಕ್ಕಂಥದ್ದು ಇದೆ. ನಾನು ಇಲ್ಲಿ ಬಂದ ಮೇಲೂ ಸಹ ಕಿನ್ನಾಳದ ಬೊಂಬೆಗಳನ್ನು ಇದನ್ನೆಲ್ಲ ನೋಡಿದ್ವಿ. ಅವನ್ನೆಲ್ಲ ನೋಡಿದಾಗಲೂ ಸಹ ಇವತ್ತಿಗೂ ಅತ್ಯಂತ ಶ್ರೇಷ್ಠವಾದಂಥ ಕಲೆಯನ್ನು ಅಲ್ಲಿ ಮಾಡಿ ಇವತ್ತು ವಸ್ತುಗಳನ್ನು ಮಾಡ್ತಕ್ಕಂಥದ್ದು ಆಗ್ತದೆ. ನಾವು ಕೆಲವು ಸಾರಿ ಟಿ ವಿನಲ್ಲಿ ಕೇಳ್ತಾ ಇದ್ವಿ, ಕಿನ್ನಾಳದ ತೊಟ್ಲು ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂಥೇಳಿ. ಇಲ್ಲಿ ನೋಡಿದಾಗ ಆ ಕುಶಲತೆಯನ್ನು ನೋಡಿದಾಗ ಅದೆಲ್ಲವನ್ನೂ ಸಹ ಮಾಡೋ ರೀತಿಯಲ್ಲಿ ಆಗ್ತದೆ. ಹೀಗೆ ಇವತ್ತಿಗೂ ಸಹ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಕಲಿಸಿಕೊಡುವಂಥ ವ್ಯವಸ್ಥೆಗಳು ಆಗಬೇಕು. ಇವತ್ತು ನೋಡಿ, ನಾವು ಓದಿದ್ದೀವಿ ಅಥವಾ ಕೇಳಿರಬಹುದು, ಮಸ್ಲಿನ್ ಸೀರೆಗಳನ್ನು ನಾವು ಉಗುರಿನಲ್ಲಿ ನೇಯ್ತಾ ಇದ್ರು, ಅದನ್ನು ಬೆಂಕಿಪಟ್ಟಣದಲ್ಲಿ ಇಡ್ತಾ ಇದ್ರು. ಬ್ರಿಟಿಷ್ನವರು ಇಲ್ಲಿ ಬಂದ ಮೇಲೆ, ಮೊಘಲರು ಇಲ್ಲಿ ಬಂದ ಮೇಲೆ ಈ ಕುಶಲತೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಥರ ಲಕ್ಷಾಂತರ ಜನರ ಹೆಬ್ಬೆರಳನ್ನು ಕತ್ತರಿಸಿದ್ರು ಅಂತ ಹೇಳಿ ಹೇಳ್ತಾರೆ. ಹೆಬ್ಬೆರಳಿನಲ್ಲೇ ಇದನ್ನು ನೇಯ್ಗೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕುಶಲತೆ ಈ ದೇಶದ ಜನರಲ್ಲಿ ಏನಿತ್ತು ಅದನ್ನು ನಶಿಸಿ ಹೋಗುವ ರೀತಿಯಲ್ಲಿ ಅದನ್ನು ಮಾಡಿದರು. ಹೀಗೆ ಈ ದೇಶದಲ್ಲಿ ಅನೇಕ ರೀತಿಯಾದಂತಹ ಕರಕುಶಲತೆ ಇವತ್ತು ಇದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಯಾ ಸ್ಥಳಕ್ಕೆ ಅನುಗುಣವಾಗಿ ಇದೆ. ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಕಲಿಸಿಕೊಡುವ ದೃಷ್ಟಿನಲ್ಲಿ ಇದು ನಶಿಸಿ ಹೋಗುವುದು ಇರದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಂತಹ ಒಂದು ಕಲೆಯನ್ನು ಮುಂದುವರಿಸುವ ದೃಷ್ಟಿಯಿಂದ ಈ ರೀತಿಯ ಗ್ರಾಮ ಶಿಲ್ಪಿಗಳು ಭಾಳ ಒಂದು ಪ್ರೇರಕವಾಗ್ತದೆ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಲಘು ಉದ್ಯೋಗ ಭಾರತಿ ಏನು ಚಿಂತನೆ ಮಾಡ್ತಾ ಇದೆ, ಈ 3 ದಿನ ಮಾತ್ರ ಮಾಡದೆ ಇದನ್ನು ಮುಂದುವರಿಸಬೇಕು. ಇದರ ಒಂದು ಮುಂದುವರೆದ ಭಾಗ ಈ ಭಾಗದಲ್ಲೇ ಬೆಳಗಾವಿನಲ್ಲಿ ಮಾಡಬೇಕು ಅನ್ನೋಂಥ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಆ ರೀತಿ ಅನೇಕ ಕಡೆಗೆ ಈ ರೀತಿಯಾಗಿ ಆಗಿ ನಮ್ಮ ದೇಶದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಕರಕುಶಲತೆಯನ್ನು ಬೆಳೆಸುವ ದೃಷ್ಟಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಇದನ್ನು ಮುಂದಿನ ಪೀಳಿಗೆಗೂ ಸಹ ಈ ರೀತಿಯಾದಂಥ ಸಂಗತಿಗಳನ್ನು ತೆಗೆದುಕೊಂಡು ಹೋಗೋದ ರೀತಿಯಲ್ಲಿ ನಮ್ಮ ಕೆಲಸ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಗ್ತದೆ. ನಿಜಕ್ಕೂ ಸಹ ಈ ದೇಶದಲ್ಲಿ ಇದೇ ಒಂದು ಅಂತಃಶಕ್ತಿ ಅಂತ ಹೇಳಿ ನಾನು ಮಾಡ್ತೇನೆ. ಇತ್ತೀಚೆಗೆ 2 ಸಂಗತಿಗಳು ಇಡೀ ದೇಶದಲ್ಲಿ ನಮಗೆ ಕಣ್ಣನ್ನು ತೆರೆಸಿದಂಥ ಒಂದು ಘಟನೆಗಳು ಆಗಿದೆ. ಕೋವಿಡ್-19 ಇದರ ಸಂದರ್ಭದಲ್ಲೂ ಸಹ ಇಡೀ ಜಗತ್ತೇನೆ ನಿಬ್ಬೆರಗಾಗಿತ್ತು. ಒಂದು ರೀತಿ ಜಗತ್ತು ತಲ್ಲಣಿಸಿ ಹೋಗಿತ್ತು. ಅದಕ್ಕೆ ಎದುರಿಸುವಂಥ ಶಕ್ತಿನೂ ಇರಲಿಲ್ಲ. ಆ ಸಂದರ್ಭದಲ್ಲೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಮುಂಚೂಣಿನಲ್ಲಿ ನಿಂತು ಭಯಪಡದೆ ಇದನ್ನು ಎದುರಿಸೋದು ಹೇಗೆ ಮತ್ತು ಅಸಹಾಯಕರಾಗಿದ್ದಂಥವರು ಯಾರು ಕೂಲಿ ಕಾರ್ಮಿಕರಿದ್ದರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾರ್ಮಿಕರು ಹೋಗ್ತಾ ಇದ್ರು, ವಲಸೆ ಹೋಗ್ತಾ ಇದ್ರು, ಅಂಥವ್ರೆಲ್ರಿಗೂ ಸಹ ದಿನಸಿ ಕೊಡುವಂಥದ್ದು, ಆಹಾರ ಕೊಡುವಂಥದ್ದು ಇದನ್ನೆಲ್ಲ ಮಾಡಿದರು. ಆಗ ಇಡೀ ಸಮಾಜ ಮುಂದೆ ಬಂತು. ಸಮಾಜ ಮುಂದೆ ಬಂದು ಈ ದೇಶದಲ್ಲಿ 138 ಕೋಟಿ ಜನಸಂಖ್ಯೆಯಲ್ಲಿ 30-35% ಯಾರು BPLಗಿಂತ ಕಡಿಮೆ ಇದ್ದಾರೆ, ಅವರು ಯಾರೂ ಸಹ ಆ ಹಸಿವಿನಿಂದ ನರಳಲಿಲ್ಲ, ಸಾಯಲಿಲ್ಲ. ಆ ರೀತಿಯಾಗಿ ಈ ಸಮಾಜ ಸ್ಪಂದನೆ ಮಾಡಿ ಅವರೆಲ್ರಿಗೂ ಸಹ ಸಹಕಾರವನ್ನು ಕೊಟ್ಟಂಥದ್ದು ನೋಡಿದಾಗ ಈ ದೇಶದಲ್ಲಿ ಅಂತಃಶಕ್ತಿ ಎಷ್ಟಿದೆ ಅಂತ ಹೇಳಿದರು. ಅದನ್ನು ಇನ್ನೂ ಮುಂದುವರ್ತಲೇ ಇದೆ. ಆದರೆ ಇತ್ತೀಚೆಗೆ ನಾವೊಂದು ಮಾಡಿದ್ವಿ, ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು, ಅದಕ್ಕೋಸ್ಕರ ಜನಸಾಮಾನ್ಯರಿಂದಲೇ ಆ ಮಂದಿರವನ್ನು ಕಟ್ಟಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ವಿ. ನಾನು ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದಾದ್ಯಂತ ಓಡಾಡಿದಾಗ ನಿಜಕ್ಕೂ ಸಹ ಇಷ್ಟೊಂದು ನಮಗೆ ಪ್ರೇರಣೆ ಸಿಕ್ಕಂಥದ್ದು.
ಈ ದೇಶದ ಸಾಮಾನ್ಯ ಭಿಕ್ಷುಕನಿಂದ ಹಿಡಿದು ಸಾಮಾನ್ಯ ಕೂಲಿ ಕಾರ್ಮಿಕನಿಂದ ಹಿಡಿದು ಒಂದು ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥವರಿಂದ ಹಿಡಿದು ಶ್ರೀಮಂತನವರೆಗೂ ಸಹ ಅವರು ತೋರಿಸಿದಂಥ ಶ್ರದ್ಧೆ ಇರ್ಬೋದು, ಅವರು ತೋರಿಸಿದಂಥ ಆಸಕ್ತಿ ಇರ್ಬೋದು, ಅವರು ತೋರಿಸಿದಂಥ ಒಂದು ಭಾವನೆಗಳಿರ್ಬೋದು, ಇದನ್ನು ಅಳತೆಗೋಲು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಾಮನ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ ಒಂದು ಕಡೆ ಆದರೆ, ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಧಿಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಭಾವನೆ ಇರ್ಬೋದು, ಈ ದೇಶ ಕೊಡ್ತಕ್ಕಂಥ ಒಂದು ಶಕ್ತಿ ಇರ್ಬೋದು, ಇದನ್ನು ನೋಡಿದಾಗ ಪ್ರತಿ ಕುಟುಂಬದಲ್ಲೂ ಸಹ ಇವತ್ತು ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಇಷ್ಟು ಶಕ್ತಿಶಾಲಿಯಾಗಿ ಇದೆ. ನೀವು 22 ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಜಗತ್ತಿನ ಇತಿಹಾಸದಲ್ಲಿ ಯಾರೂ ಸಹ ಒಂದು ಸಮರ್ಪಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈ ದೇಶದ ಜನ ಭಾಳ ಮುಕ್ತವಾಗಿ ಕೊಟ್ಟಿರ್ತಕ್ಕಂಥದ್ದು. ಇದು ಅಂತಃಶಕ್ತಿ. ಹಾಗೆಯೇ ನನಗನ್ಸುತ್ತೆ ಈ ದೇಶದ ಕುಶಲತೆ ಏನಿದೆ ಅದನ್ನು ಸಹ ಈ ದೇಶದ ಒಂದು ಅಂತಃಶಕ್ತಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ದೇಶದಲ್ಲಿರ್ತಕ್ಕಂತಹ ಜಗತ್ತಿಗೆ ಕೊಡಬಹುದಾದಂತಹ ಅನೇಕ ಸಂಗತಿಗಳನ್ನು ಈ ರೀತಿಯ ಗುಡಿ ಕೈಗಾರಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಇದೆ. ನನಗೆ ಅನೇಕ ಬಾರಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಈ ಕುಶಲತೆ ಅಂತ ಬಂದಾಗ ಕರಕುಶಲತೆ ಅಲ್ಲದೇ ಇದ್ದರೂ ಸಹ ಈ ಚಿತ್ರ ಬಿಡಿಸುವಂಥದ್ದು ಇರ್ಬೋದು, ಅಥವಾ ಮಣ್ಣಿನಲ್ಲಿ ಕಲೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಕಾಲಲ್ಲೇ ಅವರು ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವನ್ನು ನೋಡಿದಾಗ ಈ ದೇಶದಲ್ಲಿ ಪ್ರತಿಭೆ ಹೇಗಿದೆ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಇವತ್ತು ಈ ದೇಶದ ಒಂದು ಆರ್ಥಿಕ ಸುಧಾರಣೆ ಇರ್ಬೋದು, ಈ ದೇಶದ ಅಂತಃಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಇರ್ಬೋದು, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅರಳಿಸ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ಈ ಗುಡಿ ಕೈಗಾರಿಕೆಗಳೇನಿದೆ, ಮನೆಯಲ್ಲೂ ಸಹ ಇವತ್ತು ಮನೆಗೆ ತೋರಣನ ಹಾಕ್ತೀವಿ. ಆದರೆ ತಾಯಂದರು ಅನೇಕ ಬಾರಿ ಅಡುಗೆ ಮಾಡ್ತಾ ಆ ಕಡೆ ಈ ಕಡೆ ತೊಟ್ಲು ತೂಗ್ತಾ ಇದನ್ನು ನೇಯ್ಯೋರು ಇದಕ್ಕೆ ಮನೆಗೆ ತೋರಣ ಹಾಕುವಂಥದ್ದನ್ನು ನೆಟ್ ಮಾಡಿ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಈ ಥರ ಸಣ್ಣ ಸಣ್ಣ ಕುಶಲತೆಯನ್ನು ಮಾಡ್ತಕ್ಕಂಥದ್ದು. ಅವರು ಸಮಯವನ್ನು ಹಾಳು ಮಾಡ್ತಾ ಇರಲಿಲ್ಲ, ಜೊತೆಗೆ ಬೇರೆ ಕೆಲಸ ಮಾಡೋರು. ಅದರ ಜೊತೆಗೆ ಇದನ್ನು ಮಾಡಿ ಆರ್ಥಿಕ ಸ್ವಾವಲಂಬನೆಯ ದೃಷ್ಟಿಯಿಂದ ಜೊತೆಗೇನೆ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥದ್ದನ್ನು ತಾವು ನಿರ್ಮಾಣ ಮಾಡ್ಕೊಳ್ಳೋ ಅಂಥದ್ದನ್ನು ಆಗ್ತಾಯಿತ್ತು. ಇದನ್ನು ಸಹ ಕುಟುಂಬದ ಆರ್ಥಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಕೊಂಡ್ಕೊಳ್ಳದೇ ಇದ್ದರೆ ನಾವೇ ತಯಾರು ಮಾಡಿದರೆ ಅದು ನಮಗೆ ಆರ್ಥಿಕ ದೃಷ್ಟಿಯಿಂದ ಲಾಭವೇನೆ. ಅನೇಕ ಬಾರಿ ಇವತ್ತು ಅನೇಕರು ಹೇಳ್ತಾರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿ, ಕೆಲಸಕ್ಕೆ ಹೋಗ್ತಾರೆ, ಆದರೆ ಕೆಲಸಕ್ಕೆ ಮನೆ ಬೇರೆಯವ್ರನ್ನ ಇಟ್ಕೊಂಡಿರ್ತಾರೆ. ಅವರು ದುಡಿಮೆಗಿಂತ ಇವ್ರಿಗೂ ಕೆಲವು ಸಾರಿ ಬೇರೆ ಜಾಸ್ತಿ ಕೊಡ್ತಾರೆ. ಒಂದೇನೆಂದರೆ ಫಾಲ್ಸ್ ಪ್ರಿಸ್ಟೇಜು, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಇವತ್ತು ನಿಜಕ್ಕೂ ಸಹ ಈ ರೀತಿಯಾಗಿ ತಯಾರಾದಂಥ ಸಂಗತಿಗಳಲ್ಲಿ ನಾವು ನಮ್ಮ ಕುಟುಂಬದ ಆರ್ಥಿಕತೆಯನ್ನು ಬೆಳೆಸ್ತಕ್ಕಂಥದ್ದು ಇರ್ಬೋದು. ಇದು ಒಂದು ಭಾಳ ದೊಡ್ಡದಾದಂಥ ಒಂದು ಕೆಲಸ ಅಂತ ಹೇಳಿ ಅನಿಸುತ್ತೆ. ಹಾಗೆಯೇ ಇಂಥ ಒಂದು ಇದು ಬಿಗಿನಿಂಗ್ ಸಮಾರೋಪ ಅಂತ ಹೇಳಿದರು. ಈ ಒಂದು ಎಕ್ಸಿಬಿಷನ್ನ ಸಮಾರೋಪ ಅಷ್ಟೇ. ಆದರೆ ಈ ಗ್ರಾಮ ಶಿಲ್ಪಿ ಏನಿದೆ, ಆತ್ಮನಿರ್ಭರ ಭಾರತದ ಒಂದು ಕರಕುಶಲತೆಯನ್ನು ಬೆಳೆಸ್ತಕ್ಕಂಥದ್ದು ಇವತ್ತು ವ್ಯಾಪಕವಾಗಿ ಬೆಳೆಸ್ತಕ್ಕಂಥದ್ದನ್ನು ಇದು ಪ್ರಾರಂಭ. ಇದು ಒಳ್ಳೆಯ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರಾರಂಭ ಮಾಡಿದ್ದೀವಿ. ಈಗ ತಾನೇ ರಾಘವೇಂದ್ರ ಕಾಗವಾಡವರು ಹೇಳಿದಾಗ ನಮ್ಮ ಸ್ವಾಮೀಜಿಗಳು ಸ್ವತಃ ಅವರೇ ಅದನ್ನು ಸಾಧನೆ ಮಾಡಿ ಈ ಒಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗುವ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಹೀಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಜೊತೆಗೆ ನಮ್ಮ ಸಂಕಲ್ಪಗಳೂ ಸಹ ಜಾಸ್ತಿ ಆಗಬೇಕು. ಆ ದೃಷ್ಟಿನಲ್ಲಿ ಸಂಘದಲ್ಲಿ ಒಂದು ಹಾಡು ಹೇಳ್ತಾರೆ, ಕರವ ಜೋಡಿಸಿ ಬನ್ನಿ ನಾಡ ಸೇವೆಗೆ ಅಂತ. ಹಾಗೆ ಕರಕುಶಲತೆಯನ್ನು ಜೋಡಿಸಿ ಬನ್ನಿ ನಾಡ ಸೇವೆಗೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾನೆ. ಕುಶಲ ಕರ್ಮಿಗಳಲ್ಲಿರುವ ಅಂಥ ಕುಶಲತೆ ಅವರ ಮುಂದಿನ ಪೀಳಿಗೆಗೂ ಹೋಗಬೇಕು. ಅದರಿಂದಾಗಿ ಗ್ರಾಮದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕು. ಅದರಿಂದ ದೇಶ ಸ್ವಾವಲಂಬನೆಯತ್ತ ಸಾಗಬೇಕು. ಗ್ರಾಮೀಣ ಭಾರತದ ಆರ್ಥಿಕ ಸ್ವಾವಲಂಬನೆ ಅದರಿಂದ ಆಗಬೇಕು ಅಂತ ಹೇಳುವಂಥ ಮಾತನ್ನು ಶ್ರೀಯುತ ತಿಪ್ಪೇಸ್ವಾಮಿಯವರು ಹೇಳಿದರು. ಅವರಿಗೆ ಧನ್ಯವಾದಗಳು. ಲಘುದ್ಯೋಗ ಭಾರತಿ ಮತ್ತು IMS ಫೌಂಡೇಶನ್ ಹಮ್ಮಿರುವ ಈ 3 ದಿನಗಳ ಪಾರಂಪರಿಕ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮ
ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಅನ್ನುವಂಥದ್ದನ್ನು ಶ್ರೀಯುತ ತಿಪ್ಪೇಸ್ವಾಮಿಯವರು ಮತ್ತು ಶ್ರೀಯುತ ರಾಘವೇಂದ್ರ ಕಾಗವಾಡ್ ಅವರು ನಮ್ಮ ಈ ಸಮಾರಂಭದ ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದು ನಮಗೆ ಅತ್ಯಂತ ಒಂದು ಸಂತೋಷದ ವಿಚಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಯುತ ತಿಪ್ಪೇಸ್ವಾಮಿಯವರು ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹ ಅವರು ನಮಗೆ ಲಘುದ್ಯೋಗ ಭಾರತಿಗೆ ಸದಾ ಮಾರ್ಗದರ್ಶಕರು. ನಮ್ಮ ಎಲ್ಲ ಕಾರ್ಯಕ್ರಮಗಳು ಹೊಸ ವಿಚಾರಗಳ ಬಗ್ಗೆ ನಾವು ಸದಾ ಅವರ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ಅವರ ಸಮ್ಮತಿಯೊಂದಿಗೆ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಅವರು ಇಂದು ಬೆಂಗಳೂರಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದ ಆಗುಹೋಗುಗಳನ್ನು ವಿಚಾರಿಸಿ ಮುಂದೆ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಲಘುದ್ಯೋಗದ ಭಾರತೀಯ ಪರವಾಗಿ ಹಾಗೂ ಇಲ್ಲಿ ಆಗಮಿಸಿದಂತಹ ಎಲ್ಲ ಕರಕುಶಲಕರ್ಮಿಗಳ ಪ್ರದರ್ಶನಕಾರರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ರಾಘವೇಂದ್ರ ಕಾಗವಾಡ್ ಅವರು ಕರ್ನಾಟಕ ಉತ್ತರ ಪ್ರಾಂತ ಕಾರ್ಯವಾಹರು. ನಮ್ಮ ಈ ಕಾರ್ಯಕ್ರಮದ ಕಲ್ಪನೆ ಯೋಜನೆಯ ಹಿಂದೆ ಅವರು ಸದಾ ಇದ್ದರು. ಕಳೆದ 2 ತಿಂಗಳಿಂದ ಶಿವಾನಂದ ಅವತಿಯವರಿಗೆ ಫೋನ್ ಮಾಡಿದ್ರೆ ಆವಾಗ ಫೋನ್ ಮಾಡಿದಾಗ ಶಿವಾನಂದ ಅವತಿಯವರ ಕಡೆಯಿಂದ ಬರ್ತಾ ಇದ್ದ ಮಾತು, ಕಾಗವಾಡ್ ಜಿ ಅವ್ರ ಹತ್ರ ಮಾತಾಡಿದ್ದೆ, ಇದನ್ನು ಹೀಗೆ ಮಾಡೋಣ ಅಂದರು. ಹೀಗೆ ಮಾಡೋಣ. ಪ್ರತಿ 2-3 ದಿವಸಕ್ಕೆ ಒಂದು ಸಲದ ಮಾತಿನಲ್ಲಿ ಕಾಗವಾಡ್ ಜಿ ಅವರ ಹೆಸರು ಉಲ್ಲೇಖ ಆಗ್ತಾನೇ ಇತ್ತು. ಖಂಡಿತವಾಗಿ ಅವರ ಈ ಸಪೋರ್ಟ್ ಅಥವಾ ಪ್ರೋತ್ಸಾಹ ಗ್ರಾಮೀಣ ಭಾಗದಲ್ಲಿರುವ ಜನರುಗಳ ಸಂಘಟನೆಗೆ ಅಥವಾ ಇದರ ಪಬ್ಲಿಸಿಟಿಗೆ ಕರಕುಶಲ ಕರ್ಮಿಗಳನ್ನು ಕರೆತರುವಲ್ಲಿ ಅವರು ನೀಡಿದಂತಹ ಸಹಕಾರ ಅತ್ಯದ್ಭುತವಾದುದು. ಅವರಿಗೆ ಕರಕುಶಲ ಕರ್ಮಿಗಳ ಪರವಾಗಿ ಹಾಗೂ ಲಘುದ್ಯೋಗ ಭಾರತೀಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣರಾದವರು ಕರಕುಶಲ ಕರ್ಮಿಗಳು. 11 ಜಿಲ್ಲೆಯಿಂದ ಸುಮಾರು 120ಕ್ಕಿಂತಲೂ ಹೆಚ್ಚಿನ ಕರಕುಶಲ ಕರ್ಮಿಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡು, ಅಷ್ಟಲ್ಲದೆ ಇಲ್ಲಿ ಹೊರಗಡೆ ಪ್ರಾತ್ಯಕ್ಷಿಕೆಯಲ್ಲೂ ಅವರು ಮನೆಯಲ್ಲಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಉತ್ಪಾದನೆ ಮಾಡ್ತಾರೆ, ಅದನ್ನು 3 ದಿವಸವೂ ಬಿಸಿಲು ಮಳೆ ಸೆಕೆ ಮಧ್ಯೆ ಅದನ್ನು ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದರು. ಬಂದಿದ್ದಂತಹ ಅತಿಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸಚಿವರುಗಳಿಗೂ ಕೂಡ ಇದನ್ನು ತಮ್ಮ ಪ್ರಾತ್ಯಕ್ಷಿಕೆಯನ್ನು ತೋರಿಸಿದರು. ಎಷ್ಟೋ ಜನರಿಗೆ, ಮುಖ್ಯವಾಗಿ ಹುಬ್ಬಳ್ಳಿ ಮಹಾನಗರದ ನಗರವಾಸಿಗಳಿಗೆ ಕೂಡ ಒಂದು ಅವಿಸ್ಮರಣೀಯ ಒಂದು ತಿಳುವಳಿಕೆ ಅನ್ಬೋದು. ಅಂತಹ ಕರಕುಶಲ ಕರ್ಮಿಗಳು ಇದರಲ್ಲಿ ಭಾಗವಹಿಸಲಿಲ್ಲ ಅಂದಿದ್ದರೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಒಳ್ಳೆ ಮಟ್ಟಕ್ಕೆ ಬರ್ತಿರಲಿಲ್ಲ. ಈ ಪ್ರದರ್ಶನಕಾರರಿಗೆ ಹಾಗೂ ಕರಕುಶಲ ಕರ್ಮಿಗಳಿಗೆ ಲಘುದ್ಯೋಗ ಭಾರತಿ ಹಾಗೂ ಹುಬ್ಬಳ್ಳಿಯ ಮಹಾಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ 3 ದಿನ ಅಲ್ಲ, 5 ದಿನ ಅಂತ ಹೇಳಬೇಕು. ಯಾಕಂದರೆ ಹಿಂದೆ 1 ದಿವಸ, ಹಾಗೆ ನಾಳೆ ಇನ್ನೂ ಎಲ್ಲರೂ ಇವತ್ತು ಹೋಗೋಕ್ಕಾಗೋದಿಲ್ಲ ಪ್ರದರ್ಶನಕಾರರು. ಅದರಿಂದ 5 ದಿನಗಳ ಕಾಲ ನಮಗೆ ಸ್ಥಳಾವಕಾಶ ಒದಗಿಸಿದಂತಹ ಸಾಮ್ರಾಟ್ ಹಾಲನ್ನು ಒದಗಿಸಿದಂಥ ಶ್ರೀ VC ಪಾಟೀಲ್, ಚೇರ್ಪರ್ಸನ್ ನಾರ್ತ್ ವೆಸ್ಟ್ KSRTC ಅವರಿಗೆ ಲಘುದ್ಯೋಗ ಭಾರತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ. ಹಾಗೂ 5 ದಿನಗಳ ಕಾಲ ಕರಕುಶಲ ಕರ್ಮಿಗಳಿಗೆ ಸ್ಥಳಾವಕಾಶ ಒದಗಿಸಿದಂತಹ ರಾಜೇಶ್ವರಿ ಭವನದ ಆಡಳಿತ ಮಂಡಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಸಂಸ್ಥೆಗಳ ಪರವಾನಗಿ ಸಹಕಾರ ಅಗತ್ಯವಾಗಿತ್ತು. ಅದಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಜಿಲ್ಲಾಡಳಿತ, ಹುಬ್ಬಳ್ಳಿ ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಆಹಾರ ಸರಬರಾಜು ಇಲಾಖೆ ಹಾಗೂ ಸ್ಥಳೀಯ ಸರಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ
ಪೂರಕವಾದ ಒಂದು ಮನ್ನಣೆ ದೊರೆಯಿತು, ಪರವಾನಗಿ ದೊರೆಯಿತು. ಅವರಿಗೆಲ್ಲರಿಗೂ ಲಘು ಉದ್ಯೋಗ ಭಾರತಿ ಮತ್ತು ಪ್ರದರ್ಶನಕಾರರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. 2 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇ ದಿನ ಮಳೆಯಿಂದಾಗಿ ಹೆಚ್ಚಿನ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ನಿನ್ನೆ ಅದು ಅತ್ಯದ್ಭುತವಾಗಿ ಮುಡಿ ಬಂತು. ಜನರು ಕಿಕ್ಕಿರಿದು ತುಂಬಿದ್ರು. ಈ ಕಾರ್ಯಕ್ರಮವನ್ನು ಉತ್ಕೃಷ್ಟವಾಗಿ ನೆರವೇರಿಸಿಕೊಟ್ಟಂತಹ ನಡೆಸಿಕೊಟ್ಟಂತಹ ಸಂಸ್ಕಾರ ಭಾರತೀಯ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ಬಿತ್ತರಿಸಿದಂತಹ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮಿತ್ರರಿಗೆ ಕಾರ್ಯಕ್ರಮದ ಮೊದಲು ಹಾಗೂ ನಂತರ ಕೂಡ ಅತ್ಯದ್ಭುತವಾಗಿ ಬಿತ್ತರಿಸಿದ್ದಾರೆ. ಅವರಿಗೆ ಲಘು ಉದ್ಯೋಗ ಭಾರತಿ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಪ್ರಚಾರದ ದೃಷ್ಟಿಯಿಂದ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮನವರಿಕೆ ಅಥವಾ ಪಬ್ಲಿಸಿಟಿ ಮಾಡಿಕೊಟ್ಟಂಥ ಅದರ ಜವಾಬ್ದಾರಿಯನ್ನು ಹೊತ್ತು ಸಮರ್ಪಕವಾಗಿ ನಿರ್ವಹಿಸಿ ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಒಂದು ಅನುವು ಮಾಡಿಕೊಟ್ಟಂತಹ ಶ್ರೀಯುತ ತಿಪ್ಪಣ್ಣ ಮಜ್ಜಿಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಕಾಣಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಮತ್ತು ಸ್ವಯಂ ಸೇವಕರೇ ಕಾರಣ. ವ್ಯವಸ್ಥೆ ಬಗ್ಗೆ ಇರಬಹುದು, ಪ್ಲ್ಯಾನಿಂಗ್ ಬಗ್ಗೆ ಇರಬಹುದು, ಅದರ ನಿರ್ವಹಣೆ ಬಗ್ಗೆ ಇರಬಹುದು. ಹುಬ್ಬಳ್ಳಿಯಲ್ಲಿ ಇಷ್ಟು ಯಶಸ್ಸು ಸಾಧಿಸಲಿಕ್ಕೆ ಇವರೇ ಕಾರಣ. ಇವರಿಗೆ ಕರಕುಶಲ ಪ್ರದರ್ಶನಕಾರರು ಮತ್ತು ಲಘು ಉದ್ಯೋಗ ಭಾರತಿ ಕಡೆಯಿಂದ ಹೃತ್ಪೂರ್ವಕ ಪ್ರಣಾಮಗಳು. ಈ ಕಾರ್ಯಕ್ರಮದ ಮಳಿಗೆಗಳನ್ನು, ವೇದಿಕೆಯನ್ನು ನಿರ್ಮಿಸಿ ಅಂದವಾದ ಬ್ಯಾಕ್ ಡ್ರಾಪ್ ಹಾಗೂ ಸೌಂಡ್ ಮತ್ತು ಲೈಟ್ ಸಿಸ್ಟಮ್ಗಳನ್ನು ಒದಗಿಸಿದಂತಹ ಹುಬ್ಬಳ್ಳಿ ಶಾಮಿಯಾನದ ಆಡಳಿತ ವೃಂದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಚ್ಛತೆ, ಪ್ರಚಾರ ಹಾಗೂ ಕರಕುಶಲಕರ್ಮಿಗಳ ಸ್ಕ್ರೀನಿಂಗ್, ಗ್ರಾಮೀಣ ಮಟ್ಟದಲ್ಲಿ ಅವರನ್ನು ಸ್ಕ್ರೀನಿಂಗ್ ಮಾಡಿ ಅವರನ್ನು ಇಲ್ಲಿಗೆ ಕರೆತರಲು ನೆರವಾದ ಪರಿವಾರದ ಅನೇಕ ಸಂಘ ಸಂಸ್ಥೆಗಳಿಗೂ ಹಾಗೂ ಕಾರ್ಯಕರ್ತರಿಗೆ ಲಘು ಉದ್ಯೋಗ ಭಾರತೀಯ ಪರವಾಗಿ ಹೃತ್ಪೂರ್ವಕ ನಮನಗಳು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಲಘು ಉದ್ಯೋಗ ಭಾರತೀಯ ಅಖಿಲ ಭಾರತ ಮಟ್ಟದ ಹಾಗೂ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರುಚಿಕರ ಆಹಾರ ವ್ಯವಸ್ಥೆ ಒದಗಿಸಿದಂತಹ ಶ್ರೀಯುತ ರತ್ನಾಕರ್ ಶೆಟ್ಟಿ ಮತ್ತು ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿದಂತಹ ಹುಬ್ಬಳ್ಳಿ ಸುತ್ತಮುತ್ತಲಿನ ಮಹಾಜನರಿಗೆ ಅನಂತಾನಂತ ನಮನಗಳು. ಲಘು ಉದ್ಯೋಗ ಭಾರತೀಯ ಕಾರ್ಯಕಾರಿಣಿ ಕಾರ್ಯದರ್ಶಿಗಳು ಆದಂಥ ಶ್ರೀಯುತ ಶೇಖರ್, ದಿಲೀಪ್ ಹಾಗೂ ನಮ್ಮ ವಜ್ರಮುನಿ ಅವರು ಕಳೆದ ಒಂದೂವರೆ ತಿಂಗಳಿಂದ ಅವಿರತವಾಗಿ ಸ್ಟೇಜ್ ಹಿಂದಿಂದ ಕೆಲಸ ಮಾಡಿದ್ರು ಅಂತ ಹೇಳಬೇಕಾಗತ್ತೆ. ಅವರಿಗೂ ನಮನಗಳು. ಈ ಕಾರ್ಯಕ್ರಮದ ಸಫಲತೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಛಾಯಾಗ್ರಹಣ ಇರ್ಬೋದು ಅಥವಾ ವಿಡಿಯೋಗ್ರಫಿ ಇರ್ಬೋದು ಅಥವಾ ಎಲ್ಲ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.